ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಂಗನಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಕೂಡ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಆತನ ಕರುಣೆ ಕೃಪಾ ಕಟಾಕ್ಷಗಳು ನಿಮ್ಮ ಜೀವಿತದಲ್ಲಿ ಇರಲಿ ಎಂಬುದೇ ನನ್ನ ಪ್ರಾರ್ಥನೆಯಾಗಿದೆ. ಈ ಸಮಯದಲ್ಲಿ ನಮ್ಮ ಬಲಗೈಯನ್ನು ನಾವು ಮೇಲಕ್ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ, ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈ ಸಂದರ್ಭದಲ್ಲಿ ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ಓದುವಾರ ಯಾವ ವಿಷಯದ ಕುರಿತಾಗಿ ದೇವರು ಈ ಸ್ಥಳದಲ್ಲಿ ನಮ್ಮೊಟ್ಟಿಗೆ ಮಾತಾಡಿದ್ರು ಎಂಬುದನ್ನು ನೆನಪು ಮಾಡಿರಿ ದಯವಿಟ್ಟು. ಯಾವ ವಿಷಯದ ಕುರಿತಾಗಿ ದೇವರು ಮಾತಾಡಿದರು? ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಏನೆಂಬುದಾಗಿ ಯಾಕೋಬ ಮತ್ತು ಏಷಾವ ಅವರಿಬ್ಬರ ವ್ಯಕ್ತಿತ್ವಗಳ ಕುರಿತಾಗಿ ನಾವು ನೋಡಿದಂಥವರಾಗಿದ್ದೇವೆ. ಮೂಲ ವಾಕ್ಯ ಯಾವುದಾಗಿತ್ತು? ಸುಳ್ಳು ಹೇಳುವುದನ್ನು ಬಿಟ್ಟು ಬಿಟ್ಟು ಪ್ರತಿಯೊಬ್ಬನು ತನ್ನ ನೆರೆಯವನ ಸಂಗಡ ಸತ್ಯವನ್ನೇ ಆಡಲಿ. ಸುಳ್ಳು ನಮ್ಮ ಜೀವನದಲ್ಲಿ ಯಾವ ರೀತಿಯ ಅಪಾಯಗಳನ್ನು ತಂದಿಡುತ್ತೆ ಎನ್ನುವಂಥ ವಿಷಯವನ್ನು ನಾವೇನು ಮಾಡಿದ್ದೇವೆ? ಓದುವಾರ ನೋಡಿದ್ದೇವೆ ಪ್ರಿಯರೇ. ಅನೇಕರು ಇವತ್ತಿನ ದಿನ ಬಾಯಿ ತೆಗೆದ್ರೆ ಏನು ಮಾತಾಡ್ತಾರೆ? ಸುಳ್ಳನ್ನೇ ಮಾತಾಡ್ತಾರೆ. ಸುಳ್ಳನ್ನು ಹೇಳುವಂಥದ್ದು ಎಷ್ಟು ಅಪಾಯಕಾರಿ ಎಂಬುದಾಗಿ ಅವ್ರಿಗೇನಿಲ್ಲ ಗೊತ್ತಾಗಿಲ್ಲ. ಅದರ ಸಲುವಾಗಿ ಪ್ರಕಟಣೆ ಗ್ರಂಥದಲ್ಲಿ ಕ್ಲೈಮ್ಯಾಕ್ಸಲ್ಲಿ ದೇವರು ಹೇಳ್ತಾರೆ ಏನಂತ ಹೇಳಿ, ಎಲ್ಲ ಸುಳ್ಳುಗಾರರು ಎಲ್ಲಿಗೆ ಹೋಗ್ತಾರಂತೆ? ಬೆಂಕಿ. ಯಾವ ಬೆಂಕಿ? ಬೆಂಕಿ ಗಂಧಕಗಳು ಉರಿಯುವಂಥ ಕೆರೆ. 21ನೇ ಅಧ್ಯಾಯ ಪ್ರಕಟಣೆ ಗ್ರಂಥ 8ನೇ ವಾಕ್ಯ ಹೇಳುತ್ತೆ, ಅಗ್ನಿ ನರಕಕ್ಕೆ ದೊಬ್ಬಲ್ಪಡ್ತಾರಂತೆ. ಸುಳ್ಳುಗಾರರ ಮೇಲೆ ಎಲ್ಲರೂ ಬಂದರು. ದೇವ್ರು ನಂಬಿದವರು ಬಂದರು, ನಂಬಲಾರದವ್ರು ಬಂದು ಸುಳ್ಳು ಹೇಳುವಂಥವ್ರು ಎಲ್ಲರನ್ನ ದೇವ್ರು ಭೇದ ಮಾಡಲ್ಲ. ನಾವು ಭೇದ ಮಾಡ್ಬೋದು, ಇಲ್ಲ ನಮ್ಮರ್ರಿ ಕ್ಷಮಿಸ್ಬಿಡ್ರಿ ಅಂತ. ಹಲ್ಲೆಲೂಯಾ. ದೇವರು ಈ ಕೃಪಾ ಕಾಲದಲ್ಲಿ ಕ್ಷಮಾಪಣೆಯನ್ನು ಕೊಟ್ಟಿದ್ದಾನೆ ನಿಜ, ಆದರೆ ವಾಕ್ಯಗಳನ್ನು ಇಟ್ಟಿದ್ದಾನೆ ಆತ, ನಾವು ಬದಲಾಗಬೇಕಂತೇಳಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಮೂಲ ವಾಕ್ಯವಾಗಿ ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 25ನೇ ವಾಕ್ಯವನ್ನು ನಾವೇನು ಮಾಡಿದ್ದೇವೆ? ಓದ್ಕೊಂಡಿದ್ದೇವೆ, ನೋಡಿದ್ದೇವೆ ಪ್ರಿಯರೇ. ಅಲ್ಲಿ ಪೌಲನು ಹೇಳ್ತಾ ಇದ್ದಾನೆ, ಸುಳ್ಳು ಹೇಳುವಂಥದ್ದು ಸಭೆಯಲ್ಲಿ ಹೆಚ್ಚಾಯಿತು. ಸುಳ್ಳು ಹೇಳುವಂಥದ್ದು ಅನೇಕ ಜನಾಂಗಗಳ ಮಧ್ಯದಲ್ಲಿ, ಆ ಯಹೂದಿಗಳ ಮಧ್ಯದಲ್ಲಿ ಹೆಚ್ಚಾದಂಥ ಸಮಯದಲ್ಲಿ ಹೇಳ್ತಾ ಇದ್ದಾನೆ ಏನಂತೇಳಿ, ಆದ ಕಾರಣ ಸುಳ್ಳಾಡುವುದನ್ನು ಬಿಟ್ಟು ಬಿಡ್ರಿ, ಪ್ರತಿಯೊಬ್ಬನು ತನ್ನ ನೆರೆಯವನ ಸಂಗಡ ಸತ್ಯವನ್ನೇ ಹೇಳಲಿ, ಸತ್ಯವನ್ನೇ ಆಡಲಿ. ಯಾಕೆ ಸುಳ್ಳು ದೇವರು ಅಷ್ಟು ಅಸಹ್ಯ ಪಡ್ತಾನಂದರೆ, ಸುಳ್ಳು ಎನ್ನುವಂಥದ್ದು ದೇವರಿಗೆ ಸಂಬಂಧಪಟ್ಟಿರುವಂಥದ್ದಲ್ಲ. ಸುಳ್ಳನ್ನು ಮೂಲವಾಗಿ ಬಳಸಿರುವಂಥದ್ದು ಯಾರಾಗಿದ್ದಾರೆ? ಸೈತಾನನಾಗಿದ್ದಾನೆ. ದೇವರು ಹೇಳಿದ ಏನಂತೇಳಿ, ಆ ಹಣ್ಣನ್ನು ತಿಂದ ದಿನ ನೀವೇನಾಗ್ತೀರಿ? ಸತ್ತು ಹೋಗ್ತೀರಿ ಅಂತೇಳಿ. ಹಲ್ಲೆಲೂಯಾ. ಸೈತಾನನು ಹೇಳ್ತಾ ಇದ್ದಾನೆ, ಹಣ್ಣನ್ನು ತಿನ್ರಿ, ನೀವು ಸಾಯಲ್ಲ, ನಿಮ್ಮ ಕಣ್ಣುಗಳು ತೆರೆಯಲ್ಪಡ್ತವೆ. ಏನು ಹೇಳಕತ್ತಾನ ಸೈತಾನ? ಸುಳ್ಳನ್ನು ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಅದರ ಸಲುವಾಗಿ ಯೇಸು ಸ್ವಾಮಿ ಹೇಳ್ತಾರೆ, 8ನೇ ಅಧ್ಯಾಯ ಯೋಹಾನ ಬರೆದ ಸುವಾರ್ತೆ 44ನೇ ವಚನಗಳಲ್ಲಿ ಇರುತ್ತೆ ವಾಕ್ಯ ಏನಂತೇಳಿ, ಅವನು ಸುಳ್ಳುಗಾರನು, ಸುಳ್ಳಿಗೆ ಮೂಲ ಪುರುಷನಾಗಿದ್ದಾನೆ, ಅವನು ಸತ್ಯದಲ್ಲಿ ನಿಲ್ಲಲೇ ಇಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದರ ಸಲುವಾಗಿ ಪ್ರೇಯರ್ ಓದುವಾರ ಆ ಕಡೆ ವಾರ ಇದರ ಕುರಿತಾಗಿ ನಾವು ಎಲ್ಲ ವಿಷಯಗಳನ್ನು ನೋಡಿದ್ದೇವೆ. ಫಸ್ಟ್ನೇದಾಗಿ ಯಾರ ವಿಷಯವಾಗಿ ನಾವು ನೋಡಿದ್ವಿ? ಫಸ್ಟ್ ಯಾರ ವಿಷಯವಾಗಿ ನಾವು ನೋಡಿದ್ವಿ? ಸುಳ್ಳಿನ ಬಗ್ಗೆ. ಸುಳ್ಳು ಏನನ್ನು ತಂದು ಕೊಡುತ್ತೆ? ರೋಗವನ್ನು ತಂದು ಕೊಡುತ್ತೆ. 2ನೇ ಅರಸುಗಳ ಪುಸ್ತಕ 5ನೇ ಅಧ್ಯಾಯದಲ್ಲಿ ಒಬ್ಬ ವ್ಯಕ್ತಿ ಸುಳ್ಳು ಹೇಳ್ತಾನೆ. ಆತನು ದೇವರ ಪ್ರವಾದಿಯಾಗಿರುವಂಥ ಎಲೀಷನ ಬಳಿಯಲ್ಲಿಯೇ ವಾಸ ಮಾಡುವಂಥ ಒಬ್ಬ ಶಿಷ್ಯ. ಯಾರು? ಗೆಹಜಿ. ಆ ಗೆಹಜಿ ಏನು ಹೇಳಿದ? ಗುರುಗಳು ಕೇಳ್ತಾರೆ ಏನಂತೇಳಿ, ಎಲ್ಲಿಗೆ ಹೋಗಿದ್ದಿ ಗೆಹಜಿ, ಎಲ್ಲಿಂದ ಬಂದಿ ಅಂತ ಕೇಳಿದ್ರೆ, ಅಪ್ಪ ನಾನು ಎಲ್ಲಿಗೆ ಹೋಗಿಲ್ಲ, ಮಠ ಬಿಟ್ಟು ಮಠದಲ್ಲೇ ನಾನು ಇಲ್ಲೇ ಇದೇನಂತ ಹೇಳ್ತಾನೆ. ಆದರೆ ಎಲ್ಲಿಗೆ ಹೋಗಿದ್ದ ಗೆಹಜಿ? ಎಲ್ಲ ಕಡೆ ಸುತ್ತಾಡಿದ. ಹಲ್ಲೆಲೂಯಾ. ಹೇಳ್ತಾ ಇದ್ದಾನೆ, ಗುರು ಇದು ಹಣ, ಬಟ್ಟೆ, ಇನ್ನೊಂದು ಮುಂದೊಂದು ಸಂಪಾದನೆ ಮಾಡುವಂಥ ಸಮಯವಾ? ಹಲ್ಲೆಲೂಯಾ. ಸೇವೆಗೋಸ್ಕರವಾಗಿ ನಿಂತ್ಕೊಂಡಿದೀಯಾ, ಸೇವೆಯನ್ನೇ ನೀನು ಮಾಡಬೇಕು. ಆದರೆ ನೀನೇನು ಮಾಡ್ತಾ ಇದೀಯಾ? ತಪ್ಪಾದ ಕಾರ್ಯವನ್ನು ಮಾಡ್ತಾ ಇದ್ದೀಯಾ, ಸುಳ್ಳನ್ನು ಹೇಳ್ತಾ ಇದ್ದೀಯಾ. ಸುಳ್ಳು ಹೇಳಿದ ಕಾರಣಕ್ಕಾಗಿ ನಾಮಾನನ ಕುಷ್ಠರೋಗ ಯಾರನ್ನು ಹಿಡಿಯಿತು? ಗೆಹಜಿಯನ್ನು ಹಿಡಿತು. ಒಂದೇ ಒಂದು ಸುಳ್ಳು ಅವನ ಜೀವಿತದಲ್ಲಿ
ತನ್ನ ತಲಾಂತರಗಳವರೆಗೆ ಕುಷ್ಠರೋಗ ಹಬ್ಬುವಂತೆ ಮಾಡುತ್ತ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಎರಡನೆಯದಾಗಿ ನಾವು ನೋಡಿದ್ವಿ, ನೀನು ಯಾರು ಅಂತೇಳಿ ಕೇಳಿದ್ರೆ ಏನಂತ ಹೇಳ್ತಾ ಇದ್ದಾನೆ? ನಾನು ನಿನ್ನ ಹಿರಿ ಮಗನಾದ ಏಷಾವ. ಯಾರಲ್ಲಿ ಮಾತಾಡ್ತಾ ಇರೋದು? ಯಾಕೋಬ. ಹಲ್ಲೆಲೂಯಾ. ಇವತ್ತು ನೀನು ದೇವರ ಮಗಳು ಆಗಿದ್ದೀಯಾ. ಲೋಕದಲ್ಲಿ ಓಡಾಡುವಂಥ ಸಮಯದಲ್ಲಿ ನಿನ್ನ ನಡತೆ ಏನಾಗಿದೆ? ಲೋಕಸ್ಥರ ರೀತಿಯಲ್ಲಿದೆ. ದೇವರು ಕೇಳಿದ ಸಮಯದಲ್ಲಿ ನೀನು ಏನಂತ ಹೇಳ್ತಾ ಇದ್ದಿಲ್ಲ, ನಾನು ಲೋಕದವನು ಕೂಡ, ಹಂಗೆ ದೇವರ ಮಗನೂ ಕೂಡ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಎರಡು ದಾರಿಗಳು, ಎರಡು ಮಾರ್ಗಗಳು ನಮ್ಮನ್ನೇನು ಮಾಡ್ತವೆ? ಡಿವೈಡ್ ಮಾಡ್ತವೆ. ಅದ್ರ ಸಲ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಧನವನ್ನು ಮತ್ತು ದೇವರನ್ನು ಎರಡನ್ನು ನೀವೇನು ಮಾಡಲಾರ್ರಿ? ಸೇವಿಸಲಾರ್ರಿ. ಒಂದು ಧನ ಎನ್ನುವಂಥದ್ದು ಏನು ಮಾಡುತ್ತಂದ್ರೆ ಎಲ್ಲ ಕೆಟ್ಟತನಕ್ಕೆ ಅದೇನಾಗಿದೆ? ಮೂಲವಾಗಿದೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಸುಳ್ಳು ಹೇಳಿದ ಯಾರು? ಯಾಕೋಬ. ಏನು ಮಾಡಿದ? 20 ವರ್ಷಗಳವರೆಗೆ ಮೊದಲನೇದಾಗಿ ತಂದೆ ಮನೆಯನ್ನ ಬಿಡಬೇಕಾಯ್ತು. ಎರಡನೇದಾಗಿ ಅಣ್ಣನೇ ಶತ್ರುವಾದ ಕತ್ತಿಯನ್ನು ತೆಗೆದುಕೊಂಡು ಹೇಳ್ತಾ ಇದ್ದಾನೆ, ಅವನು ಸಾಯಿಸೋವರೆಗೆ ನನಗೆ ಸಮಾಧಾನ ಇಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಮೂರನೇದಾಗಿ ಏನು ಮಾಡಿದ? 20 ವರ್ಷ ಬಿಟ್ಟಿಯಾಗಿ, 14 ವರ್ಷಗಳ ಕಾಲ ಬಿಟ್ಟಿಯಾಗಿ ದುಡಿದ. ಇನ್ನೂ 6 ವರ್ಷಗಳ ಕಾಲ ಏನು ಮಾಡಿದ ಪ್ರಿಯರೇ? ಬೇರೆ ದೇಶದಲ್ಲಿ 20 ವರ್ಷಗಳ ಕಾಲ ಬೇರೆ ದೇಶದಲ್ಲಿ ಜೀವಿಸಬೇಕಾಯಿತು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಸುಳ್ಳು ಎನ್ನುವಂಥದ್ದು ಬಹಳ ಪರಿಣಾಮಕಾರಿಯಾಗಿರುವಂಥದ್ದು. ಇವತ್ತಿನ ದಿನ ನಾವು ನೋಡೋಣ ಅಪೊಸ್ತಲರ ಕೃತ್ಯಗಳು 5ನೇ ಅಧ್ಯಾಯ. ಮಂದಿರಕ್ಕೆ ಬರೋರು ಪ್ರತಿಯೊಬ್ಬರು ಓದಕ್ಕೆ ಬರಲಿ, ಬರಲಾರ್ದೇ ಇರಲಿ, ಕೈಯಲ್ಲಿ ಬೈಬಲ್ ಇರಬೇಕು. ಗುಡಿಗೆ ಹೋಗೋರು ತೆಂಗಿನಕಾಯಿ ಉದ್ದಿನ ಕಡ್ಡಿ ಹೆಂಗೆ ತಗೊಂಡಿರ್ತಾರೆ ಹಂಗೆ ಹೋಗಿ ಹೆಂಗೆ ಬರ್ತಾರೆ. ಮಂದಿರಕ್ಕೆ ಬರೋರು ಏನು ಮಾಡಿರಿ? ನೀವು ಸತ್ಯವೇದನ ಹಿಡ್ಕೊಂಡು ಬರ್ರಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಒಬ್ಬ ದೈವ ಸೇವಕರು ಹೇಳ್ತಾರೆ, ಯೌವನ ಕಾಲದಲ್ಲಿ ನಮಗೆ ಓದಕ್ಕೆ ಬರಲಿ, ಬರಲಾರ್ದೇ ಇರಲಿ, ಸತ್ಯವೇದನ ಹಿಡ್ಕೊಂಡು ನಾವು ನಡೆದ್ರೆ ವೃದ್ಧಾಪ್ಯದಲ್ಲಿ ಅದು ನಮ್ಮನ್ನು ಏನು ಮಾಡುತ್ತಂತೆ? ಪೋಷಣೆ ಮಾಡುತ್ತೆ. ಅಷ್ಟು ಏನಿದೆ? ಪವರ್ ಇದೆ ಈ ವಾಕ್ಯದಲ್ಲಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. 5ನೇ ಅಧ್ಯಾಯ ತೆಗೆದಿದ್ದೀರಾ? ಈ ಸಮಯದಲ್ಲಿ ಒಂದು ವಾಕ್ಯ ಹೇಳ್ತಾ ಇದೆ, ಏನಂತಂದರೆ ಒಂದು ಕುಟುಂಬದ ಕುರಿತಾಗಿ, ಕುಟುಂಬದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಯಾವ ರೀತಿಯಾಗಿರ್ತಾರೆ, ಅವರು ದೇವರಿಗೆ ಯಾವ ರೀತಿಯಾಗಿ ಸುಳ್ಳಾಡಿದರು, ಆ ಸುಳ್ಳಿನಿಂದ ಅವರಿಗೆ ಎಂಥ ಅಪಾಯ ಬಂತು ನೋಡ್ರಿ. ಅಲ್ಲಿ 4ನೇ ಅಧ್ಯಾಯ 37ರಿಂದ ಓದಿದರೆ ನಮಗಿನ್ನೂ ಕ್ಲಿಯರಾಗಿ ಗೊತ್ತಾಗುತ್ತೆ. ಇಲ್ಲಿ ಏನು ನಡೀತಾ ಇದೆ ಅಂದರೆ, ದೇವರು ಸಭೆಯನ್ನು ಭೂಲೋಕದಲ್ಲಿ ಏನು ಮಾಡಿದರು? ಸ್ಥಾಪನೆ ಮಾಡಿದರು. ಹಲ್ಲೆಲೂಯಾ. ಸಭೆ ಅಂದರೆ ಏನು? ಅವರಿಂದ ಬೇರ್ಪಟ್ಟಂಥವರು. ಯಾರಿಂದ? ಲೋಕದವರಿಂದ, ಸಂಪ್ರದಾಯಗಳಿಂದ, ಸಂಸ್ಕೃತಿಗಳಿಂದ, ಇನ್ನೂ ಬೇರೆ ಬೇರೆ ಎಲ್ಲ ವಿಷಯಗಳಿಂದ ಏನು ಮಾಡಿದಂಥವ್ರು? ಇವರು ಬೇರ್ಪಟ್ಟಂಥವರು. ಹಲ್ಲೆಲೂಯಾ. ಇವರು ಯಾರಿಗೆ ಸಂಬಂಧಪಟ್ಟಂಥವರು? ಯೇಸು ಕ್ರಿಸ್ತನಿಗೆ ಸಂಬಂಧಪಟ್ಟಂಥವರು. ಯೇಸು ಕ್ರಿಸ್ತನ ವಧು ಸಂಘ, ವಧು ಸಭೆ ಎಂಬುದಾಗಿ ಕರೆಯಲ್ಪಟ್ಟಂಥವ್ರು ಪ್ರಿಯರೇ. ದೇವರು ಸಭೆಯನ್ನು ಪ್ರಾರಂಭ ಮಾಡಿದ ಮೇಲೆ ಅಲ್ಲಿ ದೇವರ ವಾಕ್ಯ ಹೇಳುತ್ತೆ, ಆವತ್ತಿನ ದಿನ ಒಬ್ಬ ಸುಳ್ಳುಗಾರ ನನಗೆ 3 ಸರಿ ಯೇಸು ಸ್ವಾಮಿ ಗೊತ್ತಿಲ್ಲ ಅಂತೇಳಿ ಹೇಳಿದ. ಯಾರು? ಪೇತ್ರ. ಹಲ್ಲೆಲೂಯಾ. ಮತ್ತೆ ಪುನಃ ಪಶ್ಚಾತ್ತಾಪ ಪಟ್ಟ ಮೇಲೆ ದೇವರು ಏನು ಮಾಡ್ತಾನೆ? ತನ್ನ ಕೇಳ್ತಾನೆ, 3 ಸರಿ ಕೇಳ್ತಾನೆ, ನಿಜವಾಗಲೂ ನೀನು ನನ್ನನ್ನು ಪ್ರೀತಿ ಮಾಡ್ತಾ ಇದ್ದೀಯಾ ಪೇತ್ರನೇ? ಇವನನ್ನ ಮಗನಾಗಿರುವಂಥ ಪೇತ್ರನೇ, ನಿಜವಾಗಲೂ ನೀನು ನನ್ನ ಪ್ರೀತಿ ಮಾಡ್ತಾ ಇದ್ದೀಯಾ ಅಂತೇಳಿ ಕೇಳಿದಾಗ, ದೇವರು 2 ಸರಿ ಕೇಳಿದಾಗ ನಿಜವಾಗ್ಲೂ ಮಾಡ್ತಾ ಇದ್ದೀನಪ್ಪ ಅಂತ ಹೇಳಿದಾಗ, ನೀನು ನನ್ನ ಕುರಿಗಳನ್ನು ಮೇಯಿಸು ಎಂಬುದಾಗಿ ದೇವರು ಹೇಳ್ತಾರೆ. ಅದು ಯೋಹಾನ್ ಬರೆದ ಸುವಾರ್ತೆ 21ನೇ ಅಧ್ಯಾಯದಲ್ಲಿ ಅದರ ಕುರಿತಾಗಿ ಇರುತ್ತೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅವಾಗ 3ನೇ ಸರಿ ಕೇಳಿದಾಗ, ಅಪ್ಪ ನಿನಗೆ ಎಲ್ಲ ಗೊತ್ತುಂಟು ಅಂತೇಳಿ ಏನು ಮಾಡ್ತಾನೆ ಪೇತ್ರ? ತನ್ನನ್ನು ತಾನು ಪರಿಪೂರ್ಣವಾಗಿ ಯೇಸುವಿಗೆ ಏನು ಮಾಡ್ತಾನೆ? ಒಪ್ಪಿಸಿಕೊಡ್ತಾನೆ ಪ್ರಿಯರೇ. ಆ ಒಂದು ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸಭೆ ಪ್ರಾರಂಭ ಆಯಿತು. ಎಷ್ಟು ಜನ ಇದ್ದರು ಪ್ರಾರಂಭದಲ್ಲಿ ಸಭೆಯಲ್ಲಿ? ದೇವರು ಎಷ್ಟು ಜನರನ್ನ ಕರೆದ್ರು? ಫಸ್ಟ್ಗೆ ಶಿಷ್ಯರನ್ನಾಗಿ ಎಷ್ಟು ಜನರನ್ನ ಮಾಡಿಕೊಂಡ್ರು? 12 ಜನರನ್ನ. ಹಲ್ಲೆಲೂಯಾ. ಆ 12 ಜನರು ಹೋಗಿ ಎಷ್ಟು ಜನರಾದ್ರು? ಆಮೇಲೆ ನೋಡ್ತೀವಿ ನಾವು ವಾಕ್ಯದಲ್ಲಿ 70 ಜನರಾದರು. ಹಲ್ಲೆಲೂಯಾ. ಆ 70 ಜನರು ಹೋಗಿ ಇವಾಗ ಎಷ್ಟು ಜನ ಆಗಿದ್ದಾರೆ? ಗಟ್ಟಿ ಕಾಳುಗಳು ಎಷ್ಟು ಜನ ಇದ್ದಾರೆ? 120 ಜನ. ಎಲ್ಲಿದ್ದಾರೆ ಅವರು? ಒಂದು ಮೇಲಂತಸ್ತಿನ ಒಂದು ಮಾಳಿಗೆಯಲ್ಲಿ ಕೂಡಿ ದೇವರನ್ನು ಏನು ಮಾಡ್ತಾ ಇದ್ದಾರೆ? ಸ್ತುತಿ ಮಾಡ್ತಾ ಇದ್ದಾರೆ. ದೇವರು ಹೇಳಿದಾನೆ, ನೀವು ಕಾಯ್ದುಕೊಂಡು ಯೆರೂಸಲೇಮನ್ನು ಬಿಟ್ಟು ಎಲ್ಲಿಗೂ ಕೂಡ ನೀವು ಹೋಗ್ಬೇಡ್ರಿ ಅಂತೇಳಿ ಹೇಳಿದಾಗ, ಕಾದುಕೊಂಡು ಕುಳಿತಿದ್ದಾಗ ದೇವರು 10ನೇ ದಿನದಲ್ಲಿ ಆತನ ಏನು ಮಾಡಿದ? ಇಳಿದು ಬಂದ. ಆ ಒಂದು ಪರಿಶುದ್ಧಾತ್ಮನ ಬಲ, ಪರಿಶುದ್ಧಾತ್ಮನ ಶಕ್ತಿ ಅವರ ನಾಲಿಗೆ ಮೇಲೆ ಅಗ್ನಿ ಇಳಿದು ಬಂದಂತಾಗಿ ಅವರು ಏನು ಮಾಡೋದಕ್ಕೆ ಪ್ರಾರಂಭ ಮಾಡಿದರು? ಅನ್ಯ ಭಾಷೆಯನ್ನು ಮಾತಾಡುವುದಕ್ಕೆ
ಪ್ರಾರಂಭ ಮಾಡಿದರು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅಲ್ಲಿ ವಾಕ್ಯ ಹೇಳುತ್ತೆ, ಆ ಸಭೆ ಪ್ರಾರಂಭ ಆದ ಮೇಲೆ ಒಂದೇ ಸರಿ ಪೇತ್ರನು ಬಂದು ಹೊರಗಡೆ ಹೇಳ್ತಾ ಇದ್ದಾನೆ. ವಾಕ್ಯ ಹೇಳಿದ ತಕ್ಷಣ ಎಷ್ಟು ಜನ ರಕ್ಷಣೆ ಹೊಂದಿದ್ರು ಪ್ರಿಯರೇ? 3,000 ಜನ ಏನು ಮಾಡಿದ್ರು? ರಕ್ಷಣೆ ಹೊಂದಿದ್ರು. ಎಷ್ಟು ಜನ? 3,000 ಜನ. ಒಂದೇ ಸರಿ ಅವರ ಹೃದಯಕ್ಕೆ ಏನಾಯ್ತು? ವಾಕ್ಯ ತಟ್ಟಿತು ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಹಲ್ಲೆಲೂಯಾ, ಹೃದಯದಲ್ಲಿ ಹಲಗು ನೆಟ್ಟಂತೆ ಆಯಿತು ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆ ಸಮಯದಲ್ಲಿ ಅವಾಗ 3,000 ಇದ್ದಂಥ ಜನರು ಎಷ್ಟಾದ್ರು? ಈಗ 5,000ಕ್ಕೆ ಹೆಚ್ಚಾದರು. ಮತ್ತೆ ದೇವರು ಕರುಣೆ ಮಾಡಿದ, ಕೃಪೆ ತೋರಿಸಿದ್ರು. ಮತ್ತೆ ಏನಾಗ್ತಾ ಇದೆ? ಸಭೆ ಹೆಚ್ಚಾಗ್ತಾ ಇದೆ, ಹೆಚ್ಚಾಗ್ತಾ ಇದೆ, ಹೆಚ್ಚಾಗ್ತಾ ಇದೆ. ಸಭೆಯು ಹೆಚ್ಚಾದಂತೆಲ್ಲ, ಇವರ ಮಂಡಳಿಗೆ ಸೇರಿದಂತೆಲ್ಲ ಅವಾಗ ಇವರ ಅವಶ್ಯಕತೆಗಳು ಕೂಡ ಏನಾದವು? ಹೆಚ್ಚಾಗ್ತಾ ಬಂತು. ಹಲ್ಲೆಲೂಯಾ, ಏನಾಗ್ತಾ ಬಂತು? ಹೆಚ್ಚಾಗ್ತಾ ಬಂತು. ಅವಾಗ ಈ ನಂಬಿದಂಥ ಮಕ್ಕಳೆಲ್ಲರೂ ಕೂಡ ಇನ್ನೂ ನಮ್ಮ ಒಂದು ಸ್ಥಳವನ್ನೇ ದೇವರು ಏನು ಮಾಡಿದಾನೆ? ಆರಿಸಿಕೊಂಡಿದ್ದಾನೆ. ಇಲ್ಲಿಂದನೇ ಸುವಾರ್ತೆ ರಕ್ಷಣೆ ಎನ್ನುವಂಥದ್ದು ಭೂಲೋಕದ ಎಲ್ಲ ಕಡೆ ಕೂಡ, ಎಲ್ಲ ದೇಶಗಳಲ್ಲಿ ಕೂಡ ಹಬ್ಬಬೇಕಲ್ವಾ? ಅದಕ್ಕಾಗಿ ಅವ್ರು ಏನು ಮಾಡಿದ್ರು ಪ್ರಿಯರೇ? ತಮ್ಮ ಹೊಲಗಳನ್ನು ಮಾರಿ ಸೇವೆಗಾಗಿ ಏನು ಮಾಡಿದ್ರು? ಹಣವನ್ನು ಕೊಟ್ಟರು. ವಾಕ್ಯ ಅದನ್ನೇ ಹೇಳ್ತಾ ಇದೆ ಅಲ್ಲಿ. ಹಲ್ಲೆಲೂಯಾ, ಏನು ಮಾಡಿದ್ರಂತೆ? ತಮ್ಮ ಹೊಲಗಳನ್ನು ಮಾರಿ ಹಣವನ್ನು ಸೇವೆಗೋಸ್ಕರವಾಗಿ ಕೊಟ್ಟಂಥ ಸಮಯದಲ್ಲಿ ಅವಾಗ ಇವರೆಲ್ಲರೂ ಕೊಡ್ತಾ ಇದ್ದಾರೆ. ಅಲ್ಲಿ ಪರಿಶುದ್ಧಾತ್ಮ ದೇವರು ಬರೆಸಿದ್ದಾನೆ, ಒಬ್ಬ ವ್ಯಕ್ತಿ ಏನು ಮಾಡಿದಂತೆ? ತನಗಿರುವಂಥದ್ದೆಲ್ಲವನ್ನ ಮಾರಿ ಪಾದಗಳ ಬಳಿಯಲ್ಲಿ ಇಟ್ಟ. ಅಂದರೆ ಅಪೋಸ್ತಲರ ಪಾದಗಳ ಬಳಿಯಲ್ಲಿ ತಂದು ಇಟ್ಟ. ಇನ್ನೊಂದು ಫ್ಯಾಮಿಲಿ ಕುರಿತಾಗಿ ಮಾತಾಡ್ತಾ ಇದೆ. ಇನ್ನೊಂದು ಫ್ಯಾಮಿಲಿ, ಒಬ್ಬರು ಫ್ಯಾಮಿಲಿ ಯಾರು? ಬಾರ್ನಬಾ ಅಂತೇಳಿ ಹೇಳ್ತೀವಿ ನಾವು. ಯಾರು? ಬಾರ್ನಬಾ ಅಂದರೆ ಆತನ ಮೊದಲ ಹೆಸರು ಏನಾಗಿದೆ? ಯೋಸೇಫ ಎಂಬುದಾಗಿ. 4ನೇ ಅಧ್ಯಾಯ 37ನೇ ವಾಕ್ಯ ಹೋದ್ರೆ ಈಗ ಅರ್ಥ ಆಗುತ್ತೆ ನಿಮಗೆ. ನಂಬಿದ್ದ ಮಂಡಳಿಯವರ ಹೃದಯವು ಪ್ರಾಣವು ಒಂದೇ ಆಗಿತ್ತು. ಇದಲ್ಲದೆ ಒಬ್ಬನಾದರೂ ತನಗಿದ್ದ ಆಸ್ತಿಯಲ್ಲಿ ಯಾವುದೊಂದನ್ನು ಸ್ವಂತವಾದ್ದನ್ನು ಹೇಳಲಿಲ್ಲ. ಎಲ್ಲವೂ ಅವರಿಗೆ ಉದುವಾಗಿತ್ತು. ಮತ್ತು ಕರ್ತನಾದ ಯೇಸು ಜೀವಂತನಾಗಿ ಎದ್ದು ಬಂದನೆಂಬುದಕ್ಕೆ ಅಪೊಸ್ತಲರು ಬಹು ಬಲವಾಗಿ ಸಾಕ್ಷಿ ಹೇಳುತ್ತಿದ್ದರು. ಬಹಳ ದಯವು ಅವರೆಲ್ಲರ ಮೇಲೆ ಇತ್ತು. ಅವರಲ್ಲಿ ಕೊರತೆ ಪಡುವವನು ಒಬ್ಬನೂ ಇರಲಿಲ್ಲ. ಯಾಕಂದರೆ ಹೊಲ ಮನೆಗಳು ಇದ್ದವರು ಅವುಗಳನ್ನ ಮಾರಿ ಬಂದ ಕ್ರಯವನ್ನು ತಂದು ಅಪೊಸ್ತಲರ ಪಾದಗಳ ಬಳಿಯಲ್ಲಿ ಇಡುತ್ತಿದ್ದರು. ಅದನ್ನು ಪ್ರತಿಯೊಬ್ಬನಿಗೆ ಅವನವನ ಅವಶ್ಯದಂತೆ ಹಂಚಿಕೊಡ್ತಾ ಇದ್ರು ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಹಲ್ಲೆಲೂಯಾ, ಇದೆಲ್ಲ ಹೇಳಿದ ಮೇಲೆ ಅಲ್ಲಿ ಯಾರ್ಯಾರು ತಗೊಂಬಂದ್ರು ಅಂತೇಳಿ ಎಲ್ಲರ ಲಿಸ್ಟ್ ಮಾಡಿಲ್ಲ. ಆದರೆ 2 ಕುಟುಂಬಗಳು, ಒಬ್ಬರು ಪರಿಪೂರ್ಣವಾಗಿ ತಂದಂಥವ್ರದ್ದು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಇನ್ನೊಬ್ಬರದು ಪರಿಪೂರ್ಣವಾಗಿ ಅಲ್ಲ, ಅಪೂರ್ಣವಾಗಿ ಹೇಳಿರುವಂಥದ್ದು ಸೇವೆಗಾಗಿ ಎಂಬುದಾಗಿ. ಆದರೆ ಕೆಲವೊಂದನ್ನು ಅವ್ರೇನು ಮಾಡಿದರು? ದೇವರಿಗೋಸ್ಕರವಾಗಿ ಅಲ್ಲ, ತಮಗೋಸ್ಕರವಾಗಿ ಬಚ್ಚಿಟ್ಟುಕೊಂಡು ಸುಳ್ಳಾಡಿದ ಕಾರಣಕ್ಕಾಗಿ ಒಳ್ಳೆಯ ಜೀವಿತ ಜೀವಿಸಬೇಕಾಗಿರ್ತಕ್ಕಂಥ ಅವರು ತಮ್ಮ ಜೀವಿತವನ್ನು ಏನು ಮಾಡಿದರು? ಅರ್ಧಾಯುಷ್ಯದಲ್ಲಿ ಅವ್ರು ಏನು ಮಾಡಿದ್ರು ಪ್ರೇರಿ? ಈ ಲೋಕವನ್ನು ಬಿಟ್ಟು ಹೋಗ್ಬೇಕಾಯ್ತು. ಹಲ್ಲೆಲೂಯಾ, ಇಲ್ಲಿ ವಾಕ್ಯ ಹೇಳ್ತಾ ಇದೆ 36ನೇ ವಚನದಲ್ಲಿ, ಈ ಪ್ರಕಾರ ಮಾಡಿದವರೊಳಗೆ ಕುಪ್ರ ದ್ವೀಪದಲ್ಲಿ ಹುಟ್ಟಿದ್ದ ಲೇವಿಯನಾಗಿದ್ದ ಯೋಸೇಫನೆಂಬವನು ಒಬ್ಬನು. ಅವನಿಗೆ ಅಪೊಸ್ತಲರು ಬಾರ್ನಬಾ ಅಂದರೆ ಧೈರ್ಯದಾಯಕ ಎಂದು ಹೆಸರಿಟ್ಟಿದ್ದರು. ಅವನು ತನಗಿದ್ದ ಭೂಮಿಯನ್ನ ಮಾರಿ ಬಂದ ಹಣವನ್ನು ತಂದು ಅಪೊಸ್ತಲರ ಪಾದಗಳ ಬಳಿಯಲ್ಲಿ ಇಟ್ಟನು ಎಂಬುದಾಗಿ. ಹಲ್ಲೆಲೂಯಾ, ಎಲ್ಲ ಹಣವನ್ನು ತಂದು ಎಲ್ಲಿಟ್ಟರು? ಅಪೊಸ್ತಲರ ಪಾದಗಳ ಬಳಿಯಲ್ಲಿ ಇಟ್ಟರು. ದೇವರ ಸೇವೆಗಾಗಿ ಉಪಯೋಗ ಮಾಡ್ರಿ ಎಂಬುದಾಗಿ ಇಟ್ಟರು ಪ್ರಿಯರೇ. ಇಲ್ಲಿ 5ನೇ ಅಧ್ಯಾಯದಲ್ಲಿ ಹೇಳ್ತಾ ಇದೆ, ಒಂದು ಕುಟುಂಬದ ಕುರಿತಾಗಿ ಪರಿಶುದ್ಧಾತ್ಮ ದೇವರು ಬರೆಸಿದ್ದಾನೆ. ಆ ವಾಕ್ಯ ಏನಂದ್ರೆ, ಆದರೆ ಅಂತೇಳಿ ಬಂದದಂದ್ರೆ ಅಲ್ಲಿ ಏನೋ ಒಂದು ಸಮಥಿಂಗ್ ಇದೆ ಅಂತೇಳಿ ಅರ್ಥ. ಹಲ್ಲೆಲೂಯಾ, ಆದರೆ ಅಂತ ಹೇಳಿದರೆ ನಾವು ಯಾವಾಗ ಉಪಯೋಗ ಮಾಡ್ತೀವಿ? ಅಲ್ಲಿ ಏನೋ ಬಲವಾಗಿರ್ತಕ್ಕಂಥ ಒಂದು ರೀಸನ್, ಬಲವಾದಂಥ ಒಂದು ಕಾರ್ಯ ಅಲ್ಲಿ ಜರುಗಿದೆ, ಏನೋ ಒಂದು ಆಗಿದೆ, ಅನಾಹುತ ಎಂಬುದಕ್ಕೆ ಅದು ಆದರೆ ಎನ್ನುವಂಥ ಪದವನ್ನು ನಾವೇನು ಮಾಡ್ತೀವಿ? ಬಳಸ್ತೇವೆ ಪ್ರೇರಿ. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಆದರೆ ಅನನೀಯ ಎಂಬ ಒಬ್ಬ ಮನುಷ್ಯನು ಸಫೈರಳೆಂಬ ತನ್ನ ಹೆಂಡತಿಯ ಸಮೇತ ಒಂದು ಭೂಮಿಯನ್ನ ಮಾರಿ ಹೆಂಡತಿಯು ಸಮ್ಮತಿಯಿಂದ
ಅದರ ಕ್ರಯದಲ್ಲಿ ಒಂದು ಭಾಗವನ್ನು ಬಚ್ಚಿಟ್ಟುಕೊಂಡು ಒಂದು ಭಾಗವನ್ನು ತಂದು ಅಪೊಸ್ತಲರ ಪಾದಗಳ ಬಳಿಯಲ್ಲಿ ಇಟ್ಟನು. ಹಲ್ಲೆಲೂಯಾ. ಇವರ ಕುರಿತಾಗಿ ಇವತ್ತಿನ ದಿನ ನಾವು ಏನು ಮಾಡ್ತಾ ಇದ್ದೇವೆ? ಧ್ಯಾನ ಮಾಡ್ತಾ ಇದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ಮೂಲವಾಕ್ಯ ಏನು? ಸುಳ್ಳು ಹೇಳುವವರು ಆಗಬಾರದು. ನೀನು ಎಲ್ಲಿದ್ದಿ ಅಂತೇಳಿ ಸುಳ್ಳು ಹೇಳಿದ ರೋಗವನ್ನ ತಂದುಕೊಂಡ. ಹಲ್ಲೆಲೂಯಾ. ನೀನು ಯಾರು ಎಂಬುದಾಗಿ ಸುಳ್ಳು ಹೇಳಿದ 20 ವರ್ಷಗಳ ಕಾಲ ಮನೆಯಲ್ಲಿರಬೇಕಾದವನು ಮನೆ ಬಿಟ್ಟು ಹೋದ. ಅದಕ್ಕಿಂತಲೂ ಅಪಾಯ ಏನಂದ್ರೆ ಇವರು ದೇವರಿಗೆ ಸುಳ್ಳಾಡಿರುವಂಥ ವಿಷಯ ಪ್ರಿಯರೇ. ಹಲ್ಲೆಲೂಯಾ. ಅದು ಮನುಷ್ಯರಿಗೆ ಆಡಿರುವಂಥದ್ದು. ಆದರೆ ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ಪರಿಶುದ್ಧಾತ್ಮ ದೇವರಿಗೆ ಎಲ್ಲವೂ ಕೂಡ ಗೊತ್ತಿರುವಂಥದ್ದೇ ಆಗಿದೆ. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಅನನೀಯ ಸಫೈರಾ ಎನ್ನುವಂಥವ್ರು ಇಬ್ಬರು ದಂಪತಿಗಳವರು. ಹಲ್ಲೆಲೂಯಾ. ನಿದ್ದೆ ಮಾಡೋರೆಲ್ಲರೂ ಗಟ್ಟಿಯಾಗಿ ಚಪ್ಪಾಳೆ ಹೊಡೆದ್ರು ಸರಿ. ನಿದ್ದೆ ಮಾಡ್ತಾ ಇದ್ದೀರಾ? ಹಲ್ಲೆಲೂಯಾ. ಎಚ್ಚರವಾಗಿರ್ರಿ, ದೇವ್ರ ವಾಕ್ಯ ಕೇಳ್ರಿ. ಕಿವಿಗಳು ಎಲ್ಲಿರಬೇಕು? ವಾಕ್ಯದ ಕಡೆಗೇ ಇರಬೇಕು. ಎಲ್ಲ ಸ್ವಲ್ಪ ಮಿಸ್ ಆದರೆ ಸೈತಾನ ಆ ಕಡೆ ಈ ಕಡೆ ಒಳಿಸ್ತಾ ಇರ್ತಾನೆ. ನಾವೆಲ್ಲಿರ್ತೀವಿ? ಕೆಲವು ಜನರು ಊಟ ಮಾಡಿ ಬಂದಿರಲ್ಲ, ರೊಟ್ಟಿ ಬುತ್ತಿ ಮೇಲೆ ಮನಸ್ಸಿಟ್ಟಿರ್ತಾರೆ. ಹಲ್ಲೆಲೂಯಾ. ಇಲ್ಲಿರ್ತೀವಿ, ಯಾರಿಗೂ ಹೇಳಿರ್ತೀವಿ ಬರ್ತೀವಂತ, ಏನು ಮಾಡಿರ್ತಾರೆ? ಮನಸ್ಸಲ್ಲಿ ಹೋದ್ರೆ ಚೆನ್ನಾಗಿರ್ತಿತ್ತು ಅಂತೇಳಿ ಎರಡು ಹಂಗಂಗೆ ದ್ವಂದ್ವಕ್ಕೆ ನೀವು ಈಡಾಗಬೇಡ್ರಿ. ವಾಕ್ಯ ಕೇಳುವಾಗನೇ ದೇವ್ರು ಏನು ಮಾಡ್ತಾನೆ? ಬಿಡುಗಡೆ ಮಾಡ್ತಾನೆ, ಶುದ್ಧಿ ಮಾಡ್ತಾನೆ, ನಮ್ಮ ಕಾರ್ಯಗಳನ್ನು ಸಫಲ ಮಾಡ್ತಾನೆ. ಹಲ್ಲೆಲೂಯಾ. ಈ ಅನನೀಯ ಸಫೈರ ಈ ಕುಟುಂಬದವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ಹೇಳಿದ್ರು ಏನಂತೇಳಿ, ನಾವು ಕೂಡ ಸೇವೆಗೋಸ್ಕರವಾಗಿ ಏನು ಮಾಡ್ತೀವಿ? ನಮ್ಮ ಹೊಲವನ್ನು ಮಾರ್ತೀವಿ ಅಂತೇಳಿ ಮಾರಿದ್ರು, ಒಳ್ಳೆಯದೇ. ಆದರೆ ಏನು ಮಾಡ್ತಾ ಇದ್ದಾರೆ ಅವರು? ಸೇವೆಗಾಗಿ, ಕಾಣಿಕೆಗಾಗಿ ಅಂತೇಳಿ, ಕಾಣಿಕೆ ದೇವ್ರಿಗೆ ಕೊಡ್ತೀವಿ ಅಂತೇಳಿ ಎಲ್ಲರ ಮುಂದೆ ಹೇಳಿಕೊಂಡು ಅರ್ಧವನ್ನು ಏನು ಮಾಡ್ತಾ ಇದ್ದಾರೆ? ಬಚ್ಚಿಟ್ಕೊಳ್ತಾ ಇದ್ದಾರೆ. ಹಲ್ಲೆಲೂಯಾ. ಬಚ್ಚಿಟ್ಕೊಂಡಿದ್ದು ಒಳ್ಳೆಯದೇ. ಹಲ್ಲೆಲೂಯಾ. ಆದರೆ ಅವರು ಏನು ಮಾಡ್ತಾ ಇದ್ದಾರೆ? ಪೇತ್ರನ ಪಾದಗಳ ಬಳಿಯಲ್ಲಿ, ಅಪೊಸ್ತಲರ ಪಾದಗಳ ಬಳಿಯಲ್ಲಿ ತಂದು ಇಟ್ಟರು. ಪೇತ್ರನ ಕೇಳ್ತಾ ಇದ್ದಾನೆ, ಏನಂತ ಕೇಳ್ತಾ ಇದ್ದಾನೆ ನೋಡ್ರಿ, ವಾಕ್ಯ ಓದ ನೆಕ್ಸ್ಟ್. ಹಾಂ 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 ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಈ ವ್ಯಕ್ತಿ ಪೇತ್ರನ ಕೇಳಿರ್ತಾನೆ ಏನಂತೇಳಿ, ಎಷ್ಟಕ್ಕೆ ನೀನು ಹೊಲವನ್ನು ಮಾರಿದೆಯಪ್ಪ ಅಂತೇಳಿ. ಹಲ್ಲೆಲೂಯಾ. ಅಲ್ಲಿ ಬಂದಂಥವ್ರೆಲ್ಲರೂ ಏನು ಮಾಡಿದ್ದಾರೆ? ಹೊಲ ಬಂದಿರುವಂಥದ್ದೆಲ್ಲ ಸೇವೆಗೋಸ್ಕರವಾಗಿ, ಅಂದಂಥವ್ರೆಲ್ಲ ಸೇವೆಗೋಸ್ಕರವಾಗಿ ಅಂತೇಳಿ ತಂದು ಏನು ಮಾಡಿದ್ದಾರೆ? ಇಟ್ಟಿದ್ದಾರೆ. ಹಲ್ಲೆಲೂಯಾ. ಇವರೆಲ್ಲ ಹೇಳ್ಕೊಂಡ್ರೆ ಡಂಗುರ ಹೊಡೆದಾರೆ. ಕೆಲವು ಜನ ಇರ್ತಾರೆ, ಹೆಂಗಿರ್ತಾರೆ ಅಂದರೆ ಹೇಳ್ಕೊಂತಾರೆ ಬರೇ, ಆದರೆ ಏನು ಮಾಡಲ್ಲ? ತಂದು ಕೊಡಲ್ಲ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳುತ್ತೆ, ಕಾಣಿಕೆ ಇಲ್ಲದೆ ದೇವರ ಸನ್ನಿಧಾನದಲ್ಲಿ ಕಾಣಿಸಿಕೊಳ್ಳಬಾರ್ದು ಅಂತೇಳಿ. ಕಾಣಿಕೆ ಅದು ಏನು ಮಾಡುತ್ತೆ? ನಮಗೆ ಆಶೀರ್ವಾದವನ್ನು ತರುತ್ತೆ. ಇವತ್ತಿನ ದಿನ ಅನೇಕರು ವಂಚಿತರಾಗೋದಕ್ಕೆ ಕಾರಣ ಏನಂದರೆ, ಅನೇಕ ಆಶೀರ್ವಾದಗಳಿಂದ ಕಾಣಿಕೆ ಒಂದು. ಕೆಲವು ಜನರು ಚಿಲ್ಲರೆ ಕಾಸು ಹಾಕಿದಂಥವ್ರಿಗೆ ಆಶೀರ್ವಾದ ಹೆಂಗಿರುತ್ತೆ? ಹಂಗೇ ಇರುತ್ತೆ. ಹಲ್ಲೆಲೂಯಾ. ಸುಳ್ಳಲ್ಲ ವಾಕ್ಯ. ಕೆಲವು ಜನರು ಕಾಣಿಕೆ ಬಗ್ಗೆ ಹೇಳಿದ್ರೆ, ಅಯ್ಯೋ ಬರೀ ಏನಪ್ಪ ಕಾಣಿಕೆ ಬಗ್ಗೆ ಹೇಳಾರದೇ ಇದ್ದರೆ ನೀವು ತಿಳ್ಕೊಳ್ಳಲ್ಲ. ಅದ್ರ ಸಲ ಯೇಸು ಸ್ವಾಮಿ ಅವರು ಈ ಭೂಲೋಕದಾಗಿದ್ದಾಗ ಹೇಳಿದ್ದಾರೆ, ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದೇ ಹೆಚ್ಚಿನ ಭಾಗ್ಯ, ಕೊಡುವಂಥವನಿಗೆ ಭಾಗ್ಯ ಎನ್ನುವಂಥದ್ದು ಏನಾಗುತ್ತೆ? ಸಂಪಾದನೆ ಆಗುತ್ತೆ ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಅನನೀಯ ಸಫೈರಳು ಮಾರಿದ್ದಾರೆ, ಹೊಲದ ಕ್ರಯದಲ್ಲಿ ಕೆಲವನ್ನ ಏನು ಮಾಡಿದ್ದಾರೆ? ತಮಗಾಗಿ ಬಚ್ಚಿಟ್ಕೊಂಡಿದ್ದಾರೆ. ಬಚ್ಚಿಟ್ಕೊಂಡಿದ್ದು ಓಕೆ, ಹೇಳಬೇಕಾಗಿತ್ತು. ಇಲ್ಲ ರೀ, ನಮ್ಮ ಅವಶ್ಯಕತೆಗೆ ಬೇಕು ಅಂತೇಳಿ ಹೇಳಲಿಲ್ಲ. ಅವ್ರು ಏನು ಮಾಡಿದ್ದಾರೆ? ಸುಳ್ಳನ್ನು ಆಡಿದ್ದಾರೆ. ಯಾರಿಗೆ ಸುಳ್ಳನ್ನು ಆಡಿದ್ದಾರೆ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ? ದೇವರಿಗೆ ಸುಳ್ಳನ್ನು ಆಡಿದ್ದಾರೆ. ಇಲ್ಲಿ ನಾವು ತಿಳ್ಕೊಬೇಕಾಗಿರ್ತಕ್ಕಂಥ ಪ್ರಮುಖ ಅಂಶ ಏನಂದರೆ, ನಾವು ಮನುಷ್ಯರಿಂದ ಕೆಲವು ಸಂಗತಿಗಳನ್ನು ಮರೆಮಾಚಬಹುದು. ಹಲ್ಲೆಲೂಯಾ.
ದೈವ ಸೇವಕರಿಂದ ಕೆಲವು ಸಂಗತಿಗಳನ್ನು ನಾವು ಮರೆಮಾಚಬಹುದು, ಮುಚ್ಚಿಡಬಹುದು. ಆದರೆ ಪರಿಶುದ್ಧಾತ್ಮ ದೇವರಿಗೆ, ಪವಿತ್ರಾತ್ಮ ದೇವರಿಗೆ, ತಂದೆಯಾದ ದೇವರಿಗೆ, ಕುಮಾರನಾದ ದೇವರಿಗೆ, ಪರಿಶುದ್ಧಾತ್ಮ ದೇವರಿಗೆ, ತ್ರಿಯೇಕ ದೇವರಿಗೆ ಯಾವ ಕಾರ್ಯಗಳನ್ನು ನಾವು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ, ಮುಚ್ಚಿಡೋದಕ್ಕೆ ಸಾಧ್ಯನೇ ಇಲ್ಲ ಪ್ರೇಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವ್ರ ವಾಕ್ಯ ಹೇಳ್ತಾ ಇದೆ, ನೀನು ಸುಳ್ಳಾಡಿರುವಂಥದ್ದು ಮನುಷ್ಯರಿಗೆ ಅಲ್ವೇ ಅಲ್ಲ. ಯಾರಿಗೆ ಸುಳ್ಳಾಡಿದಾನೆ? ದೇವರಿಗೆ ಸುಳ್ಳಾಡಿದಾನೆ. ಯಾಕೆ ಸುಳ್ಳಾಡಿದಾನೆ? ಯಾಕೆ ಸುಳ್ಳಾಡಿದಾನೆ? ತನ್ನ ಹಣದ ಸಲುವಾಗಿ. ಅದರ ಸಲುವಾಗಿ 6ನೇ ಅಧ್ಯಾಯ, ಮೊದಲನೇ ತಿಮೋತಿ 6ನೇ ಅಧ್ಯಾಯ ನೋಡ್ರಿ, 10ನೇ ವಾಕ್ಯ ತೆಗೆದಿದ್ದೀರಾ? ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಕೆಲವರು ಅದಕ್ಕಾಗಿ ಆತುರಪಟ್ಟು ಅದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ತಿವಿಸಿಕೊಳ್ಳುತ್ತಾರೆ. ಹಲ್ಲೆಲೂಯಾ. ವಾಕ್ಯ ಏನ್ ಹೇಳ್ತಾ ಇದೆ ಇಲ್ಲಿ? ವಾಕ್ಯ ಏನ್ ಹೇಳ್ತಾ ಇದೆ? ಹಣದ ಆಸೆಯು ಸಕಲ ಕೆಟ್ಟತನಕ್ಕೆ ಮೂಲವಾಗಿದೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇವರು ಸುಳ್ಳಾಡ್ತಾ ಇದ್ದಾರೆ. ಯಾವ ವಿಷಯದಾಗಿ? ಕಾಣಿಕೆಯ ವಿಷಯವಾಗಿ. ದೇವರಿಗೆ ಸಮರ್ಪಣೆ ಮಾಡುವಂಥದ್ದು ಯಾರು ಸರಿಯಾದ ರೀತಿಯಲ್ಲಿ ಸಮರ್ಪಣೆ ಮಾಡ್ತಾರೋ ಅವ್ರಿಗೆ ಏನಿರುತ್ತೆ? ಆಶೀರ್ವಾದ ಖಂಡಿತವಾಗಿ ಇರುತ್ತೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯಾರೇ ಆಗಿರ್ಬೋದು, ಅವ್ರಿಗೆ ಬರುವಂಥದ್ದು ಎಷ್ಟೇ ಆಗಿರ್ಬೋದು, ಅದನ್ನು ದೇವರಿಗಾಗಿ ಮೀಸಲಿಟ್ಟಿದ್ದೇವೆ ಅಂತೇಳಿ ಹೇಳಿದ ತಕ್ಷಣ ಬೇರೆ ಕಾರ್ಯಗಳಿಗೆ ಅದನ್ನು ಏನು ಮಾಡಬಾರ್ದು? ನಾವು ಉಪಯೋಗ ಮಾಡಬಾರ್ದು. ಅದಕ್ಕಿಂತ ಮೊದಲನೇದಾಗಿ ಕಾಣಿಕೆ ವಿಷಯದಲ್ಲಿ 3 ಅಂಶಗಳನ್ನು ನಾವು ಏನು ಮಾಡಬೇಕು? ನೆನಪಿನಲ್ಲಿ ಇಟ್ಕೊಳ್ಬೇಕು. ದೇವ್ರು ಹೇಳ್ತಾನೆ ಏನಂತೇಳಿ, ಕೈನನನ್ನು ಮತ್ತು ಅವನ ಕಾಣಿಕೆಯನ್ನು ದೇವ್ರು ಏನು ಮಾಡಿದ? ಮೆಚ್ಚಿದ್ನ? ತಿರಸ್ಕಾರ ಮಾಡಿದ್ನ? ಹಲ್ಲೆಲೂಯಾ. ಕಾಯಿನನನ್ನು ಮತ್ತು ಅವನ ಕಾಣಿಕೆಯನ್ನು ದೇವ್ರು ಏನು ಮಾಡಿದ್ರು? ತಿರಸ್ಕಾರ ಮಾಡಿದ. ಹೇಬೇಲನನ್ನು ಮತ್ತು ಅವನ ಕಾಣಿಕೆಯನ್ನು ದೇವ್ರು ಏನು ಮಾಡಿದ್ರು? ಅಂಗೀಕರಿಸಿದನು, ಮೆಚ್ಚಿದನು ಎಂಬುದಾಗಿ. ಹಲ್ಲೆಲೂಯಾ. ಮೊದಲನೇದಾಗಿ ನೀನು ಭಾಳ ಮುಖ್ಯ ದೇವರಿಗೆ. ನೀನು ಕಾಣಿಕೆಯಾಗಿ, ಈಗ ದೇವರು ನಂಬಿದೆಯಾ, ರಕ್ಷಣೆ ಹೊಂದಿದೆಯಾ ಅಂದಮೇಲೆ ಪ್ರಮುಖವಾಗಿ ನೀನು ಎಲ್ಲ ರೀತಿಯಿಂದ ಏನಾಗಿರಬೇಕು? ಕಾಣಿಕೆಯಾಗಿ, ಸಮರ್ಪಣೆಯಾಗಿ, ಆತನಿಗಾಗಿ ನೀನು ಸಿದ್ಧವಾಗಿ, ಶುದ್ಧವಾಗಿ, ಆತನ ಬರುವಿಕೆಯಲ್ಲಿ, ರ್ಯಾಪ್ಚರ್ ಅಂತೇಳಿ ಕರಿತೀವಿ, ಎತ್ತಲ್ಪಡುವಿಕೆ. ಹಲ್ಲೆಲೂಯಾ. ಯಾಕೆ ನಂಬಿರಿ ಯೇಸು ಸ್ವಾಮಿನ ಅಂದರೆ ಕೆಲವು ಜನ ಹೇಳ್ತಿರ್ತಾರೆ, ನಮಗೆ ಅನಾರೋಗ್ಯ ಕಡಿಮೆ ಆಗಬೇಕು, ನಮಗೆ ಏನಾಗಬೇಕು? ಶ್ರೀಮಂತಿಕೆ ಬರಬೇಕು. ಅಂದರೆ ಶ್ರೀಮಂತಿಕೆ ಬಂದ್ರೆ ಮಾತ್ರ ದೇವರು ಯೇಸು ಸ್ವಾಮಿ, ಬಡತನದಲ್ಲಿ ದೇವರಲ್ಲ ಹಂಗಾರೆ. ಹಲ್ಲೆಲೂಯಾ. ಜನರು ಹೆಂಗಿರ್ತಾರೆ? ಮೌಢ್ಯತೆಯಲ್ಲಿ ಜೀವಿಸುವಂಥ ಜನರು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇವತ್ತಿನ ದಿನ ವಾಕ್ಯ ಹೇಳ್ತಾ ಇದೆ ಪ್ರೇಯರ್ ಏನಂದ್ರೆ, ಹಣದಾಸೆ ಸಕಲ ಕೆಟ್ಟತನಕ್ಕೆ ಮೂಲವಾಗಿದೆ. ಅದರಿಂದ ಏನು ಮಾಡ್ತಾರೆ? ಹಣದಾಸೆಯಿಂದ ಏನು ಮಾಡ್ತಾರೆ? ಅಲದಾಡಿ ಆ ಕಡೆ ಈ ಕಡೆ ಎಲ್ಲ ಕಡೆಗೆ ಅಲದಾಡಿ ಏನು ಮಾಡ್ತಾರೆ? ನಂಬಿಕೆಯನ್ನು ಕೆಡಿಸಿಕೊಂಡು ದೇವರಿಂದ ದೂರ ಆಗಿ ತಿವಿಸಿಕೊಳ್ತಾರಂತೆ. ಹಲ್ಲೆಲೂಯಾ. ಏನಂತ ಹೇಳ್ತಾ ಇದೆ ವಾಕ್ಯ? ತಿವಿಸಿಕೊಳ್ತಾರೆ ಅಂದರೆ ಏನು? ಯಾರೋ ಬಂದು ಯಾರೋ ಅವ್ರಿಗೆ ಅಟ್ಯಾಕ್ ಮಾಡೋದಲ್ಲ. ಅನೇಕ ಕಷ್ಟಗಳು, ಅನೇಕವಾಗಿರ್ತಕ್ಕಂಥ ನಷ್ಟಗಳನ್ನು ತಮಗೂ ತಾವೇ ಆಹ್ವಾನ ಮಾಡಿಕೊಳ್ತಾರೆ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಸಪ್ರೇಟ್ ಆಗಿ ಇಲ್ಲಿ ದೇವರು ಬರೆಸಿದ್ದಾನೆ. ಹಣ ಎನ್ನುವಂಥದ್ದು ಬಹಳ ಕೆಟ್ಟದ್ದಾಗಿದೆ. ಹಲ್ಲೆಲೂಯಾ. ಕೆಲವು ಜನರು ಹಣವನ್ನು ದೇವರು ಎಂಬುದಾಗಿ, ಹಣಕ್ಕೆ ದೇವರು ಅಂತೇಳಿ ಹೆಸರಿಟ್ಟಿದ್ದಾರೆ. ಹಲ್ಲೆಲೂಯಾ. ದುಡ್ಡಿಟ್ಟು ಏನು ಮಾಡ್ತಾರೆ? ಅದನ್ನು ಅದೊಂದು ಆಚರಣೆಯನ್ನು ತಂದಿದ್ದಾರೆ ಪ್ರೇಯರ್. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆದರೆ ನಾವು ದೇವ್ರು ನಂಬಿದ ಮಕ್ಕಳಿಗೆ ಹಣ ಯಾವಾಗಲೂ ಕಾಲು ಕೆಳಗನೆ. ಹಲ್ಲೆಲೂಯಾ. ಹಣಕ್ಕೆ ಯಾರು ಜಾಗ ಕೊಟ್ಟರು ಅವ್ರ ದೇವರಲ್ಲಿ ಇಲ್ಲನೇ ಇರಲ್ಲ. ಯೇಸು ಸ್ವಾಮಿನೇ ಹೇಳ್ಯಾನ ಏನಂತೇಳಿ? 5ನೇ ಅಧ್ಯಾಯ ಓದ್ರಿ, ಮತ್ತಾಯಿ ಬರೆದ ಸುವಾರ್ತೆ 6:24. ಮತ್ತಾಯ ಯಾವನು ಇಬ್ಬರು ಯಜಮಾನರಿಗೆ ಸೇವೆ ಮಾಡಲಾರನು, ಅವನು ಒಬ್ಬನನ್ನು ದ್ವೇಷಿಸಿ ಮತ್ತೊಬ್ಬನನ್ನು ಪ್ರೀತಿಸುವನು, ಇಲ್ಲವೇ ಒಬ್ಬನನ್ನು ಹೊಂದಿಕೊಂಡು ಮತ್ತೊಬ್ಬನನ್ನು ತಾತ್ಸಾರ ಮಾಡುವನು. ನೀವು ದೇವರನ್ನು ಧನವನ್ನು ಕೂಡ ಸೇವಿಸಲಾರಿರಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವ್ರ ವಾಕ್ಯ ಸ್ಪಷ್ಟವಾಗಿ ತಿಳಿಸ್ತಾ ಇದೆ ಏನಂತೇಳಿ?
ಹಣನೇ ಬೇರೆ, ದೇವರೇ ಬೇರೆ. ಆದರೆ ದೇವರ ಹಣವನ್ನು ಒದಗಿಸಿ ಕೊಡ್ತಾನೆ ತನ್ನ ಮಕ್ಕಳಿಗೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ದೇವ್ರ ವಾಕ್ಯ ಹೇಳ್ತಾ ಇದೆ, ಅನೇಕ ವಿಷಯದಲ್ಲಿ ಜನರು ನಂಬಿಕೆಯಿಂದ ದೇವರಿಂದ ತಪ್ಪಿ ಹೋಗೋದಕ್ಕೆ ಕಾರಣ ಏನಾಗಿದೆ ಅಂತೆ? ಈ ಹಣದ ಆಸೆಯು ಸಕಲ ಕೆಟ್ಟತನಕ್ಕೆ ಮೂಲವಾಗಿದೆ ಎಂಬುದಾಗಿ. ಈ ಅನನೀಯ ಸಫೈರಳು ಹೊಲವನ್ನ ಮಾರಿದ್ದೇವೆ ಅಂತೇಳಿ ಎಲ್ಲ ಡಂಗುರ ಹೊಡ್ಕೊಳ್ತಾ ಇದ್ದಾರೆ, ಸೇವೆಗೋಸ್ಕರವಾಗಿ ಕೊಟ್ಟಿದ್ದೇವೆ ಅಂತೇಳಿ ಹೇಳ್ತಾ ಇದ್ದಾರೆ, ಅದೆಲ್ಲ ದೇವರಿಗೆ ಮುಟ್ಟಿಸಿದ್ದೇವೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಆದರೆ ಅವರು ಕೊಟ್ಟಿರುವಂಥದ್ದೇನು? ಸ್ವಲ್ಪ ಭಾಗ. ಹಲ್ಲೆಲೂಯಾ. ಇನ್ನೂ ಸ್ವಲ್ಪ ಭಾಗವನ್ನು ಅವ್ರು ಏನು ಮಾಡಿದ್ದಾರೆ? ಬಚ್ಚಿಟ್ಕೊಂಡಿದ್ದಾರೆ. ಹಲ್ಲೆಲೂಯಾ. ಕಳ್ಳತನ ಮಾಡಬಾರ್ದು. ಎಲ್ಲಿ ಕಳ್ಳತನ ಮಾಡಬಾರ್ದು? ಯಾವ ವಿಷಯದಲ್ಲಿ ಕಳ್ಳತನ ಮಾಡಬಾರ್ದು? ದೇವರಿಗೆ ಸಲ್ಲತಕ್ಕದ್ದನ್ನು ನಾವೇನು ಮಾಡಬಾರ್ದು? ಕದಿಯಬಾರದು. ಅದರ ಸಲುವಾಗಿ ದಶಾಜ್ಞೆಗಳಲ್ಲಿ ಒಂದು ಆಜ್ಞೆ ಏನಿದೆ? ನೀವು ಕದಿಯಬಾರದು, ಕಳ್ಳತನ ಮಾಡಬಾರದು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅಷ್ಟೇ ಅಲ್ಲದೆ ಸುಳ್ಳು ಕೂಡ ನೀವು ಹೇಳಬಾರದು ಎಂಬುದಾಗಿ ಕೂಡ ಇದೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತೆ, ಕಳ್ಳತನ ಯಾರು ದೇವರ ಆಲಯದಲ್ಲಿ ಮಾಡ್ತಾರೋ ಅವರಿಗೆ ಭಯಂಕರವಾದಂಥ ಶಿಕ್ಷೆ ಇರುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಕಳ್ಳತನ ಮಾಡಿದ ಯಾರು? ಆಕಾನನನ್ನ ಅವನ ಕುಟುಂಬವನ್ನ 7ನೇ ಅಧ್ಯಾಯ ಯೆಹೋಶುವನ ಗ್ರಂಥದಲ್ಲಿ ನಾವು ನೋಡ್ತಾ ಇದ್ದೇವೆ. ಏನಂತೇಳಿ? ಆಕಾನನನ್ನ, ಅವನ ಕುಟುಂಬವನ್ನ, ಅವನಿಗಿರುವಂಥ ಸಂತತಿ ಅವರೆಲ್ಲರನ್ನ ಒಂದು ತಗ್ಗಿನಲ್ಲಿ ಹಾಕಿ ಏನು ಮಾಡಿದ್ರಂತೆ? ಬೆಂಕಿ ಹಚ್ಚಿ ಸಾಯಿಸಿದ್ರಂತ ಪ್ರಿಯರೇ. ಯಾವ ಕಾರಣಕ್ಕಾಗಿ? ದೇವರಾಗಿ ಸಂಬಂಧಪಟ್ಟಿರ್ತಕ್ಕಂಥ ಹಣವನ್ನ, ಬಟ್ಟೆಯನ್ನ, ಬೆಳ್ಳಿಯನ್ನ ದೋಚಿದ ಒಂದು ಕಾರಣಕ್ಕಾಗಿ. ಹಲ್ಲೆಲೂಯಾ. ದೇವರಿಗೆ ಸಂಬಂಧಪಟ್ಟಿರುವಂಥ ಹಣವನ್ನ ದೋಚೋದಕ್ಕೆ ಕಳ್ಳತನ ಮಾಡಿದ ಯಾರು? ಆ ಗೆಹಜಿ. ಅವನು ಕೂಡ ಏನದ ಕುಷ್ಠರೋಗವನ್ನ ಹೊತ್ತುಕೊಂಡ. ಹಣವನ್ನ ದೋಚಿದ ದೇವರಿಗೆ ಸಂಬಂಧಪಟ್ಟಿರುವಂಥದ್ದು ಯಾರು? ಯೂದ. ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋದ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರು ವಾಕ್ಯ ಹೇಳ್ತಾ ಇದೆ, ಇವರು ಕಳ್ಳತನ ಮಾಡಿದ್ದಾರೆ. ದೇವರಿಗೆ ಕೊಡುವ ವಿಷಯದಲ್ಲಿ ದೇವರೇ ಮಾತಾಡ್ತಾ ಇದ್ದಾನೆ. ಮಲಾಕಿಯನ ಗ್ರಂಥ 3ನೇ ಅಧ್ಯಾಯ 9-10 ವಚನಗಳಲ್ಲಿ, ನೀವು ನನ್ನಿಂದ ಕದ್ದುಕೊಳ್ಳುವವರಾದ ಕಾರಣ ಶಾಪಗ್ರಸ್ತರಾಗಿದ್ದೀರಿ ಅಂತೇಳಿ. ಹಲ್ಲೆಲೂಯಾ. ದೇವರಿಂದ ನಾವು ಏನು ಮಾಡಬಾರ್ದು? ಕದ್ದುಕೊಳ್ಳಬಾರ್ದು. ಏನು ಕದ್ದುಕೊಳ್ತೀನಿ ಅಂತೇಳಿ ನೀವು ಕೇಳ್ತಾ ಇದ್ದೀರಾ? ಇಲ್ಲ ರೀ, ನಾವು ಅವ್ರ ಮನೆಯಿಂದ ಏನು ತೊಂದ್ಕೊಂಡಿಲ್ಲ, ಇವ್ರ ಮನೆಯದು ಯಾವುದು ನಾವು ಕೊಡ ಹೊತ್ಕೊಂಬಂದಿಲ್ಲ, ಡಬ್ಬಿ ಹೊತ್ಕೊಂಬಂದಿಲ್ಲ, ಅವ್ರದ್ದು ಹಣ ಹೊತ್ಕೊಂಬಂದಿಲ್ಲ, ಬೆಳ್ಳಿ ಹೊತ್ಕೊಂಬಂದಿಲ್ಲ, ಬಂಗಾರ ಹೊತ್ಕೊಂಬಂದಿಲ್ಲ, ಯಾರ್ದು ಕಳ್ಳತನ ಮಾಡಿಲ್ಲ ಅಂತೇಳಿ ನೀವು ಅಂತ ಇದ್ದೀರಾ? ಯಾವ ವಿಷಯದಲ್ಲಿ ಕದ್ದಿದ್ದೇನೆ ಎಂಬುದಾಗಿ ಹೇಳ್ತಾ ಇದ್ದೀರಾ? ದೇವ್ರು ಹೇಳ್ತಾ ಇದ್ದಾನೆ, ನೀವು ದಶಮಾಂಶ ಮತ್ತು ಕಾಣಿಕೆಯನ್ನ ನನ್ನ ಭಂಡಾರದಲ್ಲಿ ನೀವು ಹಾಕಿಲ್ಲ, ತಂದಿಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಅದು ತರಲಾರದಕ್ಕೆ ದೇವ್ರು ಏನಂತ ಹೇಳ್ತಾ ಇದ್ದಾನೆ? ಶಾಪಗ್ರಸ್ತರು ನೀವು ಅಂತೇಳಿ. ಹಲ್ಲೆಲೂಯಾ. ಅಲ್ಲಿ ಯಾರು ಮಾತಾಡ್ತಾ ಇದ್ದಾರೆ ನೋಡ್ರಿ? ವಾಕ್ಯ ಓದ್ರಿ, 9-10ನೇ ವಾಕ್ಯ, ಮಲಾಕಿ 3:9-10. ಇವುಗಳನ್ನೇ ನೀವು, ಅದಕ್ಕಿಂತ ಮೇಲೆ ಹೋಗ್ರಿ. ನರಮನುಷ್ಯನು ದೇವರಿಂದ ಕದ್ದುಕೊಳ್ಳಬಹುದೇ? ನೀವು ನನ್ನಿಂದ ಕದ್ದುಕೊಳ್ಳುತ್ತಿದ್ದೀರಿ. ನಿನ್ನಿಂದ ಏನು ಕದ್ದುಕೊಂಡಿದ್ದೇವೆ ಎಂದು ಕೇಳುತ್ತೀರೋ? ದಶಮಾಂಶ ಅಲ್ಲಿ ಕಾಮ ಇರುತ್ತೆ, ಇದೇನಾ? ಹಲ್ಲೆಲೂಯಾ. ಮತ್ತೆ ನೆಕ್ಸ್ಟ್ ಏನಿದೆ? ನನಗೋಸ್ಕರ ಪ್ರತ್ಯೇಕಿಸಬೇಕಾದ ಪದಾರ್ಥ ಇವುಗಳನ್ನೇ ನೀವು ಅಂದರೆ ಈ ಜನಾಂಗದವರೆಲ್ಲ ನನ್ನಿಂದ ಕದ್ದುಕೊಳ್ಳುವವರಾದ ಕಾರಣ ಶಾಪಗ್ರಸ್ತರಾಗಿದ್ದೀರಿ. ಹಲ್ಲೆಲೂಯಾ. ದೇವರಿಗೆ ಸಂಬಂಧಪಟ್ಟಿರುವಂಥದ್ದು ಅದು ಕಾಣಿಕೆ. ಅದರ ಸಲುವಾಗಿ ಭೂಮಿ ಮೇಲೆ ಶಾಪ ಇದೆ ಎಂಬುದಾಗಿ ದೇವರು ಯಾರಿಗೆ ಶಾಪ ಕೊಟ್ಟ? ಆದಾಮ ಅವಳಿಗೆ ಶಾಪ ಕೊಟ್ಟನ? ಭೂಮಿಗೆ ಶಾಪ ಕೊಟ್ಟನ? ಭೂಮಿಗೆ ಶಾಪ ಕೊಟ್ಟ. ಹಲ್ಲೆಲೂಯಾ. ಭೂಮಿಯಲ್ಲಿ ಬೆಳೆದಿರುವಂಥ ಬೆಳೆ ಅದು ಏನಾಗಿದೆ? ಅದರ ಮೇಲೆ ಶಾಪ ಇದೆ. ಅದರ ಸಲುವಾಗಿ ವಾಕ್ಯ ಹೇಳುತ್ತೆ, ಅದನ್ನು ದೇವಸ್ಥಾನಕ್ಕೆ, ದೇವಾಲಯಕ್ಕೆ, ಕರ್ತನ ಮಂದಿರಕ್ಕೆ ತೆಗೆದುಕೊಂಡು ಬರುವಾಗ ಆ ಶಾಪ ನಿನ್ನಿಂದ ಏನಾಗುತ್ತೆ? ಬಿಡುಗಡೆಯಾಗುತ್ತೆ. ಯಾಜಕ ಕಾಂಡ ಓದ್ರಿ, ಧರ್ಮೋಪದೇಶ ಕಾಂಡ ಓದ್ರಿ, ಇಲ್ಲಿ ಸ್ಪಷ್ಟವಾಗಿ ದೇವರು ಏನು ಮಾಡಿದ್ದಾನೆ? ತಿಳಿಸಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ಅನನೀಯ ಸಫೈರಳು ದೇವರಿಂದ ಏನು ಮಾಡಿದ್ರು? ಕದ್ದುಕೊಂಡ್ರು. ದೇವರಿಗೆ ಸಂಬಂಧಪಟ್ಟಿರುವಂಥದ್ದನ್ನ ಕದ್ದುಕೊಂಡ್ರು ಪ್ರಿಯರೇ. ಮೊದಲನೇದಾಗಿ ಅವ್ರು ಏನು ಮಾಡಿದ್ರು?
ದೇವರಿಗೆ ಸುಳ್ಳಾಡಿದರು. ಸುಳ್ಳಿನ ಪರಿಣಾಮವಾಗಿ ಒಂದು ಸುಳ್ಳು ಮುಚ್ಚೋಡೋದಕ್ಕಾಗಿ ಮತ್ತೆ ಮತ್ತೆ ಸುಳ್ಳು ಹೇಳೋದಕ್ಕೆ ಆಸ್ಪದ ಆಗುತ್ತೆ ಪ್ರಿಯರೇ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳುತ್ತೆ, ಅವ್ರು ಕದ್ದುಕೊಳ್ಳುವವರಾದ ಕಾರಣ ಅವ್ರೇನಾದರೂ ಶಾಪಗ್ರಸ್ತರಾದರು. ಶಾಪ ಅಂದ್ರೆ ಏನ್ರಿ? ಎಲ್ಲೋ ಹೋಗಿರ್ತಾರೆ, ಸಡನ್ನಾಗಿ ಏನು ಆಗ್ಬಿಟ್ಟಿರುತ್ತೆ. ಏನು ಶಾಪ ಬಡ್ಕೊಂಡಿತ್ತೋ ಏನು ಪಾಪ ಮಾಡಿದ್ನೋ ನಡುವೇನು ಆಗ್ಬಿಟ್ಟ ಹೋಗ್ಬಿಟ್ಟ. ನೀವು ಮಾತಾಡ್ತಿರ್ತೀರಿ, ಬಾಯಿಂದ ಆಡ್ತಿರ್ತೀರಿ, ಅದರದ್ದು ಮಹತ್ವ ಗೊತ್ತಿರಲ್ಲ ಮಾತಿಂದ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವ್ರ ವಾಕ್ಯ ಹೇಳ್ತಾ ಇದೆ ಇಲ್ಲಿ ಏನೆಂಬುದಾಗಿ ಅಂದರೆ, ಇವರು ದೇವರಿಂದ ಏನು ಮಾಡಿದ್ರು? ಮುಚ್ಚಿಟ್ರು ಪ್ರಿಯರೇ. ಆದರೆ ದೇವರಿಗೆ ಎಲ್ಲೋ ಗೊತ್ತೆಂಬುದಾಗಿ ಅವರು ಅಂದುಕೊಳ್ಳಲಿಲ್ಲ. ಇಲ್ಲಿ ವಾಕ್ಯ ಹೇಳುತ್ತೆ, ಒಂದು ವೇಳೆ ಅನನೀಯಾಗ ಕೊಡ್ಬೇಕಂತೇಳಿ ಮನಸ್ಸು ಐತೇನೋ, ಆದರೆ ಏನು ಮಾಡ್ತಾ ಇದ್ದಾಳಿಕೆ? ಅಲ್ಲಿ ವಾಕ್ಯ ಹೇಳ್ತಾ ಇದೆ ನೋಡ್ರಿ, ಏನಂತ ಹೇಳ್ತಾ ಇದೆ? ಫಸ್ಟ್ ಮೇಲ್ಗಡೆ ಹೋದ್ರಿ, 5ನೇದ್ದು. ಸಫೈರಳ್ ಎಂಬ ತನ್ನ ಹೆಂಡತಿಯು ಸಮೇತ ಒಂದು ಭೂಮಿಯನ್ನು ಮಾರಿ ಹೆಂಡತಿಯ ಯಾರ ಸಮ್ಮತಂತೆ? ಯಾರ ಸಮ್ಮತಿಯಿಂದ? ಹೆಂಡತಿಯ ಸಮ್ಮತಿಯಿಂದ ಅದರ ಕ್ರಯದಲ್ಲಿ ಒಂದು ಭಾಗವನ್ನು ಬಚ್ಚಿಟ್ಟುಕೊಂಡು ಒಂದು ಭಾಗವನ್ನು ತಂದು ಅಪೊಸ್ತಲರ ಪಾದಗಳ ಬಳಿಯಲ್ಲಿ ಇಟ್ಟರು ಎಂಬುದಾಗಿ. ಹಲ್ಲೆಲೂಯಾ. ಗಂಡು ಮಕ್ಕಳು ಕೆಲವು ಜನ ಉದಾರಿಗಳಿರ್ತಾರೆ, ಹೆಣ್ಮಕ್ಳು ಕೂಡ ಕೆಲವು ಜನ ಉದಾರಿಗಳೇ ಇರ್ತಾರೆ. ಸೇವೆ ವಿಷಯದಲ್ಲಿ, ಕೊಡುವಂಥ ವಿಷಯದಲ್ಲಿ. ಮೊನ್ನೆ ಒಬ್ಬರು ಬಂದಿದ್ದರು ಬೆಂಗಳೂರಿಂದ. ಅವರು ದೇವರು ನಂಬಿದಂಥವ್ರು ಅಲ್ಲಿ ಬೆಂಗಳೂರಲ್ಲಿ ವಾಸ ಮಾಡ್ತಾ ಇರ್ತಾರೆ. ಆ ಯಪ್ಪಗ ಭಾಳ ಉದಾರತನ, ದೇವರ ಸೇವೆಗಾಗಿ ಕೊಡಬೇಕು ಅಂಥೇಳಿ. ಅಯ್ಯಪ್ಪ ಹಿಂಗೆ ತೆಗೆದು ಹಿಂಗೆ ಕೊಡ್ತಾ ಇದ್ದಾನಂತೇಳಿ, ಕಾಣಿಕೆ ಕೊಡ್ತಾ ಇದ್ದಾನಂತ. ಅಯ್ಯಪ್ಪ ದೀಕ್ಷೆ ತಗೊಂಡಿಲ್ಲ ಮತ್ತೆ. ಹಲ್ಲೆಲೂಯಾ. ಅಯ್ಯಪ್ಪ ದೀಕ್ಷೆ ತಗೊಂಡಿಲ್ಲ, ಅಯ್ಯಮ್ಮ ದೀಕ್ಷೆ ತಗೊಂಡಾಳ ಹೇಳ್ತಿ. ಅಯ್ಯಮ್ಮ ಏನು ಮಾಡ್ತಾಳೆ? ಕಣ್ಣು ಮೆಟ್ಕ್ಸಕತ್ತಾಳಂತ. ಅಷ್ಟೊಂದು ಯಾಕ ಕೊಡ್ತಾ ಇದೆ. ಹಲ್ಲೆಲೂಯಾ. ಅಯ್ಯಪ್ಪಗೆ ಕೊಟ್ಟರೆ ದೇವ್ರು ನನಗೆ ಅಲ್ಲಿ ಕೊಡ್ತಾನೆ ಜಾಸ್ತಿ. ಆತ ಕಾರ್ ಡ್ರೈವರ್ ಆಗಿ ಕೆಲಸ ಮಾಡಕತ್ತಾನ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರಿಗೆ ಕೊಟ್ಟರೆ ಖಂಡಿತ ದೇವ್ರು ಮತ್ತೆ ಪುನಃ ನನಗೆ ಕೊಡ್ತಾನೆ ಅಂತೇಳಿ ಅಯ್ಯಪ್ಪ ಕೊಡ್ತಾ ಇದ್ರೆ, ಈ ಅಮ್ಮ ಅಲ್ಲಿ ಗಾಡಿ ಮೇಲೆ ಹೋಗುವಾಗ, ಮನೆಗೆ ಹೋಗುವಾಗ ಏನು ಕ್ಲಾಸ್ ತಗೊಂಡ್ಲೋ ಗೊತ್ತಿಲ್ಲ, ಅಲ್ಲಿ ನಡೆದಿರುವಂಥದ್ದನ್ನು ಅಪ್ಪ ಏನು ಮಾಡಿದ್ರು ನಮಗೆ ತಿಳಿಸಿದ್ರು ಪ್ರಿಯರೇ. ಹಲ್ಲೆಲೂಯಾ. ಆ ಕಡೆ ಶನಿವಾರ ನಾವು ಇಲ್ಲಿಗೆ ಬಂದೀವಿ, ಅವ್ರು ಆ ಕಡೆ ಬಂದಿದ್ರು. ಹಲ್ಲೆಲೂಯಾ. ಇಲ್ಲಿ ದೇವ್ರ ವಾಕ್ಯ ಹೇಳ್ತಾ ಇದೆ ಏನೆಂಬುದಾಗಿ ಅಂದರೆ, ಇವರು ದೇವರಿಂದ ಏನು ಮಾಡ್ತಾ ಇದ್ದಾರೆ? ಕದ್ದುಕೊಳ್ತಾ ಇದ್ದಾರೆ. ಆ ಕದ್ದುಕೊಳ್ಳೋದಕ್ಕೆ ಕಾರಣ ಯಾರಾಗಿದ್ರು? ಯಾರ ಸಮ್ಮತಿ ಪಡೆದುಕೊಂಡ? ಹೆಂಡತಿ. ಹಲ್ಲೆಲೂಯಾ. ಸೇವೆಗಾಗಿ ಕೊಡುವಾಗ ಇಬ್ಬರು ಕೂಡ ಅನ್ಯೋನ್ಯತೆಯಿಂದ ದೇವ್ರಿಗೆ ಕೊಟ್ಟರೆ ದೇವ್ರು ನಮ್ಗೆ ಕೊಡ್ತಾನೆ ಅಂತೇಳಿ ಭಾವನೆಯಿಂದ ನಾವು ಕೊಡುವರಾಗಬೇಕು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಅವರು ದೇವರಿಗೆ ಸುಳ್ಳಾಡಿದ ಕಾರಣಕ್ಕಾಗಿ ಅವ್ರಿಗೆ ಏನಾಯ್ತು ಗೊತ್ತಾ? ಅವರು ಸಾವನ್ನು ಅನುಭವಿಸ್ಬೇಕಾಯ್ತು ಸಡನ್ನಾಗಿ. ಹಲ್ಲೆಲೂಯಾ. ಪವಿತ್ರಾತ್ಮನನ್ನು ನೀನು ದೂಷಣೆ ಮಾಡಿದ ಕಾರಣಕ್ಕಾಗಿ. ಮತ್ತೆ 10:27 ತೆಗಿರಿ ಒಂದ್ಸರಿ. ಮತ್ತಾಯ 10:27. ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 27ನೇ ವಾಕ್ಯ ಏನಂತಿದೆ? ನಾನು ಕತ್ತಲಲ್ಲಿ ನಿಮಗೆ ಹೇಳುವುದನ್ನು ನೀವು ಬೆಳಕಿನಲ್ಲಿ ಹೇಳಿರಿ. ಬೆಳಕಿನಲ್ಲಿ ಹೇಳಿರಿ. ಮತ್ತು ಕಿವಿಯಲ್ಲಿ ಕೇಳಿದ್ದನ್ನು ಮಾಳಿಗೆಗಳ ಮೇಲೆ ನಿಂತು ಸಾರಿರಿ. ಇದಲ್ಲದೆ ದೇಹವನ್ನ ಕೊಂದು ಆತ್ಮವನ್ನ ಕೊಲ್ಲಲಾರದವರಿಗೆ ಹೆದರಬೇಡಿರಿ. ಆತ್ಮ ದೇಹ ಎರಡನ್ನೂ ಕೂಡ ನರಕದಲ್ಲಿ ನಾಶ ಮಾಡಬಲ್ಲವನಿಗೆ ಹೆದರಿರಿ. ಹಲ್ಲೆಲೂಯಾ. 26ನೇ ವಾಕ್ಯ ನೋಡ್ರಿ. ಅದೇ 10:26 ಸ್ವಲ್ಪ ಮೇಲ್ಗಡೆ. ಮರೆಯಾಗಿರುವ ಯಾವುದು ವ್ಯಕ್ತವಾಗದೆ ಇರುವುದಿಲ್ಲ. ಹೊರಪಡದ ರಹಸ್ಯವೂ ಇಲ್ಲ. ಇವ್ರು ಅನ್ಕೊಂಡಿದ್ದಾರೆ ನಾವು ಮಾಡಿದ್ದು ಯಾರಿಗೂ ಕೂಡ ಗೊತ್ತಿಲ್ಲ. ಹಲ್ಲೆಲೂಯಾ. ಅದರ ವಾಕ್ಯ ಹೇಳುತ್ತೆ ಏನಂತೇಳಿ, ಎಲ್ಲ ಕಾರ್ಯಗಳು ಬಯಲಿಗೆ ಬಂದೇ ಬರ್ತಾವೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ವಾಕ್ಯ ಹೇಳ್ತಾ ಇದೆ ಪ್ರಿಯರು ಏನೆಂಬುದಾಗಿ ಅಂದರೆ, ಹೊರಪಡದ ರಹಸ್ಯ ಯಾವುದು ಇಲ್ವಂತೆ ದೇವರ ಒಂದು ಸನ್ನಿಧಾನದಲ್ಲಿ. ಹಲ್ಲೆಲೂಯಾ. ಮರೆಯಾಗಿರುವಂಥದ್ದು ಖಂಡಿತವಾಗಿ ಒಂದಲ್ಲ ಒಂದು ದಿನ ಏನಾಗುತ್ತೆ? ಅದು ವ್ಯಕ್ತವಾಗುತ್ತೆ, ಬಯಲಿಗೆ ಬರುತ್ತೆ. ಅದರ ಸಲುವಾಗಿ ಹೇಳ್ತಾರೆ, ಮಾಡಿದ್ದುಣ್ಣು ಮಾರಾಯ.
ಹಲ್ಲೆಲೂಯಾ. ಏನು ಮಾಡಿರ್ತಾನ ಅದನ್ನೇ ಉಣ್ತಾನ. ಹಲ್ಲೆಲೂಯಾ. ಬೇವಿನ ಮರದಲ್ಲಿ ನಾವು ಮಾವಿನಕಾಯಿ ಕೊಯ್ಯಕ್ಕೆ ಹೋದ್ರೆ ಬರುತ್ತಾ? ಬರಲ್ಲ. ಮಾವಿನ ಮರದಲ್ಲಿ ಮಾವಿನಕಾಯಿ ಇರುತ್ತೆ, ಬೇವಿನ ಮರದಲ್ಲಿ ಬೇವಿನಕಾಯಿ ಇರುತ್ತೆ. ಮಾವಿನ ಮರದಲ್ಲಿ ಇರ್ತಕ್ಕಂಥ ಮಾವಿನ ಹಣ್ಣು ಮೇಲ್ಗಡೆಯಿಂದ ಒಳಗಡೆವರೆಗೆ ಎಲ್ಲ ತಿಂದರೂ ಕೂಡ ಸಿಹಿಯಾಗಿರುತ್ತೆ. ಆದರೆ ಬೇವಿನ ಹಣ್ಣು ಮ್ಯಾಗ ಸಿಹಿ ಇರುತ್ತೆ, ಒಳಗಡೆ ಇರುತ್ತೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯಾರು ತಿಳಿದು ಯಾರು ಮಾಡಿದ್ದವರು ಉಣ್ಲೇಬೇಕು. ಹಲ್ಲೆಲೂಯಾ. ಅವ್ರ ಪಾಲಿಗೆ ಅದು ಬಂದಾಗಿರುವಂಥದ್ದು ಆಗಿದೆ ಪ್ರೇರೆ. ಅವ್ರು ಮುಂದೆ ಖಂಡಿತವಾಗಿ ಅವ್ರು ಅನುಭವಿಸ್ತಾರೆ. ಅವ್ರ ಮಕ್ಕಳ ಜೀವಿತದಲ್ಲಿ 3-4 ತಲೆಗಳವರೆಗೆ ಅದೇನಾಗುತ್ತೆ, ಹಿಂಬಾಲಿಸುತ್ತೆ. ಅದು ಶಾಪವಾಗಿ ಪರಿಣಮಿಸುತ್ತೆ. ಅದರ ಸಲುವಾಗಿ ದೇವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಏನೆಂಬುದಾಗಿ ಅಂದರೆ, ಈ ಅನನೀಯ ಸಫೈರಾಳು ಏನನ್ನ ಕದ್ದುಕೊಂಡ್ರಿ ಇವರು? ಹಲ್ಲೆಲೂಯಾ. ಏನನ್ನ ಕದ್ದುಕೊಂಡ್ರಿ ಇವರು? ಕಾಣಿಕೆಯನ್ನು ಕದ್ದುಕೊಂಡ್ರು. ದೇವರಿಗೆ ಸಮರ್ಪಣೆ ಮಾಡಬೇಕೆಂಬುದಾಗಿ ಹೇಳಿದ್ದಾರೆ, ಎಲ್ಲರಿಗೆ ಹೇಳಿದ್ದಾರೆ. ಆದರೆ ಅದನ್ನು ಏನು ಮಾಡಿದ್ರು ಇವರು? ಕದ್ದುಕೊಂಡ್ರು. ಕದ್ದುಕೊಂಡರಾದ ಕಾರಣ ಶಾಪಗ್ರಸ್ತರಾದರು. ಶಾಪಗ್ರಸ್ತರಾದ ಕಾರಣ ಅಲ್ಲಿ ದೇವರು ವಾಕ್ಯ ಹೇಳ್ತದೆ. ಮುಂದೆ ಓದ್ರಲ್ಲಿ ಹಲ್ಲೆಲೂಯಾ. ಅದಕ್ಕಿಂತ ಮುಂಚೆ ಅವರು ಪ್ರಾಣ ಬಿಟ್ಟರು ಎಂಬುದಾಗಿದೆಯಲ್ಲ, ಅಲ್ಲಿ ಓದ್ರಿ ಕೆಳಗಡೆ 4-5 ವಾಕ್ಯ. ಏನಂತ ಹೇಳ್ತಾ ಇದ್ದಾನೆ ಪೇತ್ರ ಏನಂತ ಹೇಳ್ತಾ ಇದ್ದಾನೆ? ನೀನು ಮನುಷ್ಯರಿಗಲ್ಲ, ಯಾರಿಗೆ ಆಡಿದ್ದಿ ನೀನು ಸುಳ್ಳು? ದೇವರಿಗೆ ಆಡಿದ್ದಿ ಅಂತೇಳಿ ಕೇಳಿದ ತಕ್ಷಣನೇ ಅನನೀಯನೇನಾದ? ಪ್ರಾಣ ಬಿಟ್ಟ. ಹಲ್ಲೆಲೂಯಾ. ಇವತ್ತಿನ ದಿನ ಜನರು ಯೇಸು ಸ್ವಾಮಿಗೆ ಭಯಪಡಲ್ಲ. ನಮ್ಮ ಯೇಸಪ್ಪ ಶಾಂತಿದಾಯಕ, ಅಮ್ಮ ಮಾಡಲಿಲ್ಲ ಅಂದರೆ ಕಾಡ್ತಾಳ. ಹಲ್ಲೆಲೂಯಾ. ನಂಬಿದಾರ್ರಿ, ನಂಬ್ಲಾರ್ದನ್ ಬಿಡ್ರಿ. ನಂಬಿದವ್ರಿ ಏನು ಮಾಡ್ತಾರೆ? ಏಸಪ್ಪಗೆ ಪವರ್ ಕೊಟ್ಟಿಲ್ಲ, ಬೇರೆಯವ್ರಿಗೆ ಏನು ಮಾಡ್ಯಾರ? ಪವರ್ ಕೊಟ್ಟಾರ. ಅವ್ರು ಕಾಡ್ತಾರೆ ಅಂದ್ರೆ ಖಂಡಿತವಾಗಿ ಕಾಡ್ತಾರೆ. ಯಾರು ಕಾಡ್ತಾರೆ ಅಂತ ಬಾಯಿ ಮೂಲಕ ಅಂತಾರೆ. ಅದ್ರ ಮೇಲೇ ಧ್ಯಾಸ ಇರುತ್ತೆ, ಅದ್ರ ಮೇಲೇ ಪ್ರಜ್ಞೆ ಇರುತ್ತೆ, ಅವ್ರಿಗೆ ಅದೇ ಬರುತ್ತೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ಆಡಿ ಆಡಿ ರಾಗ ಬಂತು, ಉಗುಳಿ ರೋಗ ಬಂತು. ಆಡ್ತಾ ಇರಬೇಕಾದ್ರೆ ಮುಂದೆ ಒಳ್ಳೆಯ ರಾಗ ನಿಮಗೆ ಬರುತ್ತಾ? ಹಲ್ಲೆಲೂಯಾ. ಇವತ್ತು ಫಸ್ಟ್ ಆಡಿ ಅಂದರೆ ಇನ್ನೂ ಸ್ವಲ್ಪ ದಿನಗಳು ಹಂಗೆ ಆಡ್ತಾ ಇದ್ರೆ ಒಳ್ಳೆ ನೀನು ಹಾಡುವಂಥ ವ್ಯಕ್ತಿ ಆಗಿರ್ತೀವಿ. ನಾನೇ ಆಡ್ತಾ ಇರಲಿಲ್ಲ. ಹಲ್ಲೆಲೂಯಾ. ಸ್ಟಾರ್ಟಿಂಗಲ್ಲಿ ಅಪ್ಪವ್ರು ಆಡ್ಬೇಕಂತೇಳಿ ಎಷ್ಟು ಒತ್ತಾಯ ಪಡಿಸ್ತಾ ಇದ್ರು, ಆದರೂ ಕೂಡ ನಾನು ಆಡ್ತಾನೇ ಇರಲಿಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆರಾಧನೆ ಮಾಡೋ ಟೈಮ್ನಾಗ ಆಯ್ತು ಎದ್ದೋಗ್ಬಿಡೋದು, ಆ ಥರ ಮಾಡ್ತಾ ಇದ್ವಿ. ಯಾಕಂದರೆ ನನಗೆ ಧ್ವನಿ ಸ್ಟ್ರಕ್ ಆಗಿಬಿಡ್ತಿತ್ತು. ಪಲ್ಲವಿ ಆಡಿದ ತಕ್ಷಣ ಒಂಥರ ಏನು ಉಸಿರು ಆ ಥರ ಆಗ್ತಿತ್ತು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯಾಕೆ ಬೇಕಪ್ಪ, ಹೆಂಗಾದ್ರು ದೇವ್ರು ನಮ್ಮನ್ನ ಆಶೀರ್ವಾದ ಮಾಡ್ತಾರೆ, ಯಾಕೆ ಆಡ್ಬೇಕಂತೇಳಿ ಆ ಕಾನ್ಸೆಪ್ಟಿಂದ ನಾವೇನು ಮಾಡ್ತಾಯಿದ್ವಿ, ಆಡೋಕ್ಕೆ ಹೋಗ್ತಿಲ್ಲ. ಆದರೆ ಕಂಟಿನ್ಯೂ ಆಗಿ ಅಪ್ಪವರು ಹೇಳ್ತಾ ಬಂದಂಗೆಲ್ಲ ನಾವು ಕೂತ್ವಿ, ಹಾಡಿದ್ವಿ. ದೇವ್ರು ಏನು ಮಾಡಿದ? ಇವತ್ತಿನ ದಿನ ಹಾಡುಗಳನ್ನು ಆಡುವಂಥ, ಹಾಡುಗಳನ್ನು ಕಟ್ಟುವಂಥ ಜ್ಞಾನವನ್ನು ಕೊಟ್ಟ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವ್ರ ವಾಕ್ಯ ಹೇಳ್ತಾ ಇದೆ, ಇವ್ರು ಏನು ಮಾಡಿದ್ರು? ಸುಳ್ಳು ಹೇಳಿದ ಕಾರಣಕ್ಕಾಗಿ ಇವ್ರಿಗೆ ಏನಾಯಿತು? ಪ್ರಾಣನೇ ಹೋಯ್ತು ಅಂತ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾ ಏನು ಹೇಳಕತ್ತಿದ್ದೆ? ಭಯಪಡಲ್ಲ. ಯಾರಿಗೆ ಭಯಪಡಲ್ಲ ಜನರು? ದೇವರಿಗೆ ಭಯಪಡಲ್ಲ. ದೇವರಿಗೆ ಭಯಪಡುವಂಥದ್ದು ಒಂದು ಏನಾಗಿದೆ? ಅದು ಆರಾಧನೆ, ಭಯ ಭಕ್ತಿಯಿಂದ ಕೂಡಿದಂಥ ಆರಾಧನೆ ನಮ್ಮದು ಆಗಿರ್ಬೇಕು. ಅದ್ರ ಸಲುವಾಗಿ ಇವರು ಸತ್ತ ತಕ್ಷಣ ಹೆಂಡತಿಗೆ ಗೊತ್ತಿಲ್ಲ ಈತ ಅನನೀಯ ಬಂದಾನಂತೇಳಿ, ಅನನೀಯ ಹಣವನ್ನು ತಂದಿದ್ದಾನೆ ಎಂಬುದಾಗಿ ಯಾರಿಗೆ ಗೊತ್ತಿಲ್ಲ? ಹೆಂಡತಿಗೆ ಗೊತ್ತಿಲ್ಲ. ಆಕೆ ಬೇರೆ ಕೆಲಸ ನಿಮಿತ್ತವಾಗಿ ಹೊರಗಡೆ ಹೋದಂಥ ಸಂದರ್ಭದಲ್ಲಿ 4 ಜನ ಏನು ಮಾಡಿದ್ರಂತೆ? ಈತನ ಹೆಣವನ್ನು ತೆಗೆದುಕೊಂಡು ಹೋಗಿ ಏನು ಮಾಡಿದ್ರು? ಸಮಾಧಿ ಮಾಡಿ ಬಂದರು ಪ್ರಿಯರೇ. ಆಮೇಲೆ ಏನಾಗ್ತಾ ಇದೆ ಅಂದರೆ, ವಾಕ್ಯ ಹೇಳ್ತಾ ಇದೆ ಏನಂತೇಳಿ ಅಂದರೆ, ಆಕೆ ಹೆಂಡತಿ ಕೂಡ ಹೊಸಲು ಬಾಗಿಲಲ್ಲಿ ಏನು ಮಾಡ್ತಾ ಇದ್ಲು? ನಿಂತ್ಕೊಂಡಿದ್ಲು. ಹಲ್ಲೆಲೂಯಾ. ನಿಂತ್ಕೊಂಡು ಒಳಗಡೆ ಬಂದ ತಕ್ಷಣ ಏನಾಗ್ತಾ ಇದೆ ಅಂದರೆ, ಅಲ್ಲಿ ವಾಕ್ಯ ಓದ್ರಿ, ನೆಕ್ಸ್ಟ್ ವಾಕ್ಯ ಓದ್ರಿ ಬೇಗ. ಸುಮಾರು 3 ಗಂಟೆ ಹೊತ್ತಿನ ಮೇಲೆ ಅವನ ಹೆಂಡತಿ ನಡೆದ ಸಂಗತಿಯನ್ನು ತಿಳಿಯದೆ ಒಳಗೆ ಬಂದಳು. ಪೇತ್ರನು ಆಕೆಯನ್ನ ನೋಡಿ ನೀವು ಆ ಹೊಲವನ್ನ ಮಾರಿದ್ದು ಇಷ್ಟೇ ಹಣಕ್ಕೋ ನನಗೆ ಹೇಳು ಎಂದು ಕೇಳಲು ಆಕೆ ಹೌದು ಇಷ್ಟಕ್ಕೆ. ಆಕೆ ಕೂಡ ಸುಳ್ಳು ಹೇಳಕತ್ತಾಳ ಮತ್ತೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಮಾತಾಡ್ಕೊಂಡ್ರ ಮೊದಲೇ ಪ್ಲ್ಯಾನ್ ಮಾಡ್ಕೊಂಡ್ರಲ್ಲ ಇಬ್ಬರು, ಇಷ್ಟಕ್ಕೆ ಮಾರಿವ ಅಂತೇಳಿ ಹೇಳ್ಬೇಕಲ್ಲ.
ಗಂಡ ಸತ್ತಿದ್ದು ಗೊತ್ತಿಲ್ಲ ಆಕಿಗೆ. ಬಂದಾಳ, ಸಡನ್ ಬಂದಾಳ, ಸಾವಾಸದಾಗ ಇರ್ಬೇಕಂತೇಳಿ ಅನ್ಕೊಂಡಾಳ. ಆದರೆ ಆಕೆ ಏನು ಮಾಡ್ಯಾಳ, ಬಚ್ಚಿಟ್ಟಾಳ ಹಣವನ್ನು. ಹಲ್ಲೆಲೂಯಾ. ಅಲ್ಲಿ ಹೇಳ್ತಾ ಇದ್ದಾಳೆ, ಇಷ್ಟಕ್ಕೆ ಮಾರಿರ ಅಂತೇಳಿ ಪೇತ್ರ ಕೇಳ್ತಾ ಇದ್ದಾರೆ. ಅಯ್ಯಮ್ಮನ ಬಾಯಿಂದ, ಇಲ್ಲ ರೀ, ನಾವು ಸ್ವಲ್ಪ ಅರ್ಧ ಇಟ್ಕೊಂಡು ನಮ್ಮ ಜೀವನಕ್ಕಾಗಿ ಅಂತೇಳಿ ಒಂದು ಮಾತು ಬಂದಿದ್ರೆ ಅವ್ರು ಸಾಯ್ತಾ ಇರಲಿಲ್ಲ. ಹಲ್ಲೆಲೂಯಾ. ಆಕೆಯ ಪ್ರಾಣ ಏನಾಗ್ತಾ ಇತ್ತು, ಉಳಿತಾ ಇತ್ತು. ಗಂಡನು ಕೂಡ ಹೇಳಿದ್ರೆ, ಇಲ್ಲ ರೀ, ನಮಗಾಗಿ, ನಮ್ಮ ಉಪಜೀವನಕ್ಕಾಗಿ ನಾವು ಇಟ್ಕೊಂಡಿದ್ದೀವಿ ಅಂತೇಳಿ ಒಂದು ಮಾತು ಹೇಳಿದ್ರೆ ಅವ್ರ ಪ್ರಾಣ ಏನಾಗ್ತಾ ಇತ್ತು, ಉಳಿತಾ ಇತ್ತು ಪ್ರೇಯರ್. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ವಾಕ್ಯ ನಾವು ನೋಡ್ತಾ ಇದ್ದೇವೆ, ಆದಿ ಕಾಲದಲ್ಲಿ, ಒಂದು ಆದಿ ಅಪೊಸ್ತಲರ ಕಾಲದಲ್ಲಿ ಈ ಘಟನೆ ಆದ ಕಾರಣಕ್ಕಾಗಿ ಅನೇಕರು ದೇವರಿಗೆ ಕೊಡೋದಕ್ಕೆ ಏನು ಮಾಡಿದರು, ಮುಂದಾದರು. ಹಲ್ಲೆಲೂಯಾ. ಅವರ ಪ್ರಾಣ ಪಕ್ಷಿಗಳು ಹಾರಿ ಹೋದ ಕಾರಣಕ್ಕಾಗಿ ಅಲ್ಲೆಲ್ಲರಿಗೂ ಏನಾಯ್ತು ಅಂತೇಳಿ ವಾಕ್ಯ ಹೇಳ್ತಾ ಇದೆ, ಭಯ ಹಿಡಿಯಿತು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇನ್ನು ಮುಂದೆ ನಾವು ದೇವರಿಗೆ ಎಷ್ಟು ಕೊಡ್ತೀವಿ ಅಂತೇಳಿ, 100 ರೂಪಾಯಿ ಕೊಡ್ತೀವಿ ಅಂತೇಳಿ ಅಂದ್ಕೊಂಡಂಥವ್ರು ಏನು ಮಾಡಬೇಕು, ಅಷ್ಟೇ ಕೊಡಬೇಕು. ಒಲ್ಲದ ಮನಸ್ಸಿನಿಂದ. ಇಲ್ಲಿ ಮನಸ್ಸೇ ಇರಲ್ಲ ಕೊಡೋಕೆ, ಹಂಗೆ ಕೊಟ್ಟರೆ ನಿಮಗೆ ಮತ್ತೆ ಆಶೀರ್ವಾದ ಇರಲ್ಲ. ಹಲ್ಲೆಲೂಯಾ. ಒಲ್ಲದ ಮನಸ್ಸಿನಿಂದ ಕೊಟ್ಟಿದ್ದನ್ನು ದೇವರು ಏನು ಮಾಡಲ್ಲ, ಸ್ವೀಕಾರ ಮಾಡೋದಿಲ್ಲ. ಕೊಡುವಾಗ ಹೆಂಗಿರಬೇಕು, ನಿಂದು ದೇವರಿಗೆ ಕೊಡ್ತೇನೆ, ಉದಾರವಾಗಿ ನಾನು ಕೊಡ್ತಾ ಇದ್ದೇನೆ, ಉದಾರವಾಗಿ ನನಗೂ ದೇವರು ಏನು ಮಾಡ್ತಾನೆ, 100ರಷ್ಟು ಕೊಟ್ಟೇ ಕೊಡ್ತಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವ್ರ ವಾಕ್ಯ ಹೇಳ್ತಾ ಇದೆ, ಈಕೆ ಕೂಡ ಏನು ಮಾಡಿದ್ಲಂತೆ, ಸುಳ್ಳನ್ನೇ ಹೇಳಿದ ಕಾರಣಕ್ಕಾಗಿ. ಅವಾಗ ಹೇಳ್ತಾ ಇದ್ದಾನೆ ಏನಂತ ಹೇಳಿ, ಇಷ್ಟಕ್ಕೆ ಅಂದಳು. ಆಗ ಪೇತ್ರನು ಆಕೆಗೆ, ನೀವಿಬ್ಬರು ಕರ್ತನ ಆತ್ಮವನ್ನ ಪರೀಕ್ಷಿಸುವುದಕ್ಕೆ ಯಾಕೆ ಒಡಂಬಟ್ಟಿರಿ? ಅಗೋ ನಿನ್ನ ಗಂಡನನ್ನು ಊರಿಟ್ಟು ಬಂದು ಬಾಗಿಲಿನಲ್ಲಿ ಕಾಲಿಟ್ಟಿದ್ದಾರೆ, ನಿನ್ನನ್ನು ಹೊತ್ತುಕೊಂಡು ಹೋಗುವರು ಎಂದು ಹೇಳಿದನು. ಹಲ್ಲೆಲೂಯಾ. ಸಡನ್ ಆಗಿ ಅದೇ ಸಮಯದಲ್ಲಿ ಏನಾಯ್ತು ಪ್ರಿಯರೇ, ಈಕೆ ಕೂಡ ಬಿದ್ದೇನಾದ್ಲು, ಸತ್ತು ಹೋದ್ಲು. ಹಲ್ಲೆಲೂಯಾ. ಕಾಣಿಕೆ ಅದರ ಸಲ ಹೇಳುತ್ತೆ ವಾಕ್ಯ ಏನಂತ ಹೇಳಂದ್ರೆ, ಕಾಣಿಕೆ ಇಲ್ಲದೆ ದೇವರ ಸನ್ನಿಧಾನದಲ್ಲಿ ಕಾಣಿಸಿಕೊಳ್ಬಾರ್ದು ಅಂತ ಹೇಳುತ್ತೆ. ಮತ್ತೆ ಹೊಸ ಒಡಂಬಡಿಕೆಯಲ್ಲಿ ಏನು ಹೇಳುತ್ತೆ, ಪೌಲನು ಹೇಳ್ತಾನೆ, ನಿನ್ನಲ್ಲಿ ಇಲ್ವಾ, ನೀನು ಕೊಡೋಕೆ ಹೋಗ್ಬೇಡ. ಇದ್ದು ಕೂಡ ಲೋಭಿತನ ನಿನ್ನಲ್ಲಿ ಇದ್ದರೆ ಲೋಭಿಗಳು ದೇವ್ರ ರಾಜ್ಯದಲ್ಲಿ ಏನಾಗಲ್ಲ, ಸೇರಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾನು M.Com ಮಾಡ್ತಾ ಇರಬೇಕಾದ್ರೆ, ಪಿ ಜಿ ಮಾಡ್ತಾ ಇರಬೇಕಾದ್ರೆ ಗುಲ್ಬರ್ಗದಲ್ಲಿ ಪ್ರಿಯರೇ, ನಾನು ಸಾಕ್ಷಿ ಯಾಕೆ ಹೇಳ್ತೀನಿ ಅಂದರೆ ದೇವ್ರ ಮಹಿಮೆಗಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಪ್ರತಿ ವಾರ ನಾನು ಹೆಚ್ಚು ಕೊಡ್ಬೇಕೆಂಬುದೇ ನನ್ನ ಆಸೆ. ಹಲ್ಲೆಲೂಯಾ. ಯಾಕಂದರೆ ದೇವ್ರು ನನಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ದ ಒಂದು, ಮತ್ತು ಇಲ್ಲಿ ಅಪ್ಪ ಅಮ್ಮನವರು ಕೂಡ ನನಗೆ ಬೇಕಾಗಿರುವಂಥದ್ದನ್ನು ಕಳಿಸ್ತಾ ಇದ್ದರು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಮಂದಿರಕ್ಕೆ ಅಲ್ಲಿ ಹೋಗ್ತಾ ಇದ್ದೆ, ವಾಕ್ಯನೂ ಹೇಳ್ತಾ ಇದ್ದೆ, ಆರಾಧನೆಯೂ ಮಾಡ್ತಾ ಇದ್ದೆ, ಬೇರೆ ಬೇರೆ ಮಂದಿರಗಳಿಗೆ ಓಡಾಡ್ತಾ ಇದ್ದೆ ನಾನು. ಹಲ್ಲೆಲೂಯಾ. M.Com ಮಾಡಿದ್ದಕ್ಕಿಂತ ಹೆಚ್ಚಾಗಿ ಸೇವೆಯಲ್ಲಿ ಓಡಾಡಿರುವಂಥದ್ದೇ ಜಾಸ್ತಿ ಅಲ್ಲಿ. ಹಲ್ಲೆಲೂಯಾ. ಅದರಂಗೆ ಮಾಡಿ M.Com ಏನು ಫೇಲ್ ಆಗಿಲ್ಲ, ದೇವರು ಫಸ್ಟ್ ಕ್ಲಾಸ್ ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗುವಂತೆ ಮಾಡಿದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ದೇವ್ರ ವಾಕ್ಯ ಹೇಳ್ತಾ ಇದೆ ಏನಂತಂದರೆ, ಆ ಸಮಯದಲ್ಲಿ, ನಾನಲ್ಲಿ ಗುಲ್ಬರ್ಗದಲ್ಲಿ ಇರುವಂಥ ಸಮಯದಲ್ಲಿ ನಾನೇನು ಮಾಡ್ತಾ ಇದ್ದೆ, ದೂರ ಇರ್ತಾ ಇತ್ತು ಏನು, ಚರ್ಚ್. ಹಲ್ಲೆಲೂಯಾ. ಬಸ್ಸಿಗೆ ಹೋದ್ರೆ ಎಷ್ಟು ತೊಗೊತಿದ್ರು ಚಾರ್ಜ್? 10 ರೂಪಾಯಿ. ಹೋಗೋಕತ್ತು, ಬರೋಕತ್ತು. ಹಲ್ಲೆಲೂಯಾ. ಅದೇ 10 ರೂಪಾಯಿ ಸೇವೆಗೋಸ್ಕರವಾಗಿ ವಿನಿಯೋಗ ಮಾಡಿದ್ರೆ ಏನಾಗುತ್ತೆ ನೋಡಿರಿ. ಸಿಟಿಯಾಗಿ ನಡ್ಕೊಂಡು ಹೋಗೋದು ಸುಲಭ, ಯಾಕಂದ್ರೆ ಎಲ್ಲ ಬಿಲ್ಡಿಂಗ್ಗಳೇ ಇರ್ತಾವೆ. ಹಳ್ಳಿಯಾಗ ನೋಡಿರಿ, ಈ ಊರಿಂದ ಆ ಊರಿಗೆ ಹೋಗ್ಬೇಕಂದ್ರೆ ಎಲ್ಲ ಅಡವಿ ಇರುತ್ತಲ್ಲ, ದಾಟಕ್ಕಾಗಲ್ಲ. ಅದೇ ಸಿರುಗುಪ್ಪಕ್ಕೆ ಹೋಗ್ರಿ, ಇಲ್ಲಿ ನೀವು ಅಲ್ಲಿಗೆ ನಡ್ಕೊಂತ ಹೋಗ್ರಿ, ಎಷ್ಟು ನಡೆದೀವಿ ಅಂಬೋದು ಗೊತ್ತನೇ ಆಗಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾನು ಹಂಗೆ ನಡ್ಕೊಂತ ಹೋಗ್ತಾ ಇದ್ದೆ, ಹೋಗಿ ಅದನ್ನು ಸೇವ್ ಮಾಡಿ ನಾನು ಇಲ್ಲಿ ಆಗ್ತಾಯಿದ್ದೆ ಕಾಣಿಕೆಯನ್ನು ದೇವರಿಗೆ. ಹಲ್ಲೆಲೂಯಾ. ಅದು ಒಂದು 20+ ನಾನು ಕೊಡುವಂಥದ್ದು ಎಕ್ಸ್ಟ್ರಾ ಎಷ್ಟು ಕೊಡ್ತಾ ಇದ್ನೋ ಅಷ್ಟನ್ನು ಏನು ಮಾಡ್ತಾ ಇದ್ದೆ, ನಾನು ದೇವರಿಗೆ ಸಮರ್ಪಣೆ ಮಾಡ್ತಾ ಇದ್ದೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಬರುವಾಗ ಯಾವುದೋ ಒಂದು ರೀತಿಯಲ್ಲಿ ದೇವರು ಸಹಾಯ ಮಾಡ್ತಾ ಇದ್ದಾರೆ. ಅಲ್ಲಿ ನಮ್ಮ 5 ಜನ ಅಜ್ಜಿಯಂದ್ರು ಅದಾರೆ, ಎಲ್ಲರೂ ಗೌರ್ಮೆಂಟ್ ಜಾಬ್ ಮಾಡುವಂಥವ್ರು ಅವರೆಲ್ಲ. ಹಲ್ಲೆಲೂಯಾ. ಈಗ ರಿಟೈರ್ಡ್ ಆಗಿದ್ದಾರೆ ಅವರು ಕಾರ್ ಮೂಲಕನೂ, ಬೈಕ್ ಮೂಲಕನೂ, ಸ್ಕೂಟಿ ಮೂಲಕನೂ ಏನು ಮಾಡ್ತಾ ಇದ್ದಾರೆ, ನನ್ನ ಡ್ರಾಪ್ ಮಾಡ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅಬ್ರಹಾಮ ಹೋಗ್ತಾ ಇದ್ದಾನೆ, ಎಲ್ಲಿಗೆ ಹೋಗ್ತಾ ಇದ್ದಾನೆ ಅಬ್ರಹಾಮ? ಮಗನ್ನ ಕರ್ಕೊಂಡು ಕತ್ತೆ ಮೇಲೆ ಕಟ್ಟಿಗೆಗಳನ್ನು ಇಟ್ಟು 2 ಸೇವಕರನ್ನು ಇಟ್ಕೊಂಡು ದೇವರಿಗೆ ಯಜ್ಞ ಮಾಡಬೇಕು. ಸ್ವಂತ ಮಗನನ್ನೇ ದೇವರು ಕೇಳಿದಾನಂತೇಳಿ ಮೋರಿಯಾ ಬೆಟ್ಟಕ್ಕೆ ಹೋಗ್ತಾ ಇದ್ದಾನೆ. 3 ದಿನ ನಡ್ಕೊಂಡು ಹೋದ ಮೇಲೆ ಬೆಟ್ಟ ಕಾಣಿಸ್ತು. ಬೆಟ್ಟದ ಮೇಲೇ ಏನು ಮಾಡಬೇಕು, ಮಗನನ್ನು ಆಹುತಿ ಮಾಡಬೇಕು, ಬಲಿ ಕೊಡಬೇಕಂತೇಳಿ ದೇವರು ಹೇಳಿದ.
ಹಲ್ಲೆಲೂಯಾ. ದೇವರು ಹೇಳಿದಂಥ ಸಂದರ್ಭದಲ್ಲಿ ಪ್ರಿಯರೇ, ವಾಕ್ಯ ಹೇಳ್ತಾ ಇದೆ, 3 ದಿನ ಕಳೆದ ಮೇಲೆ ಅಬ್ರಹಾಮನು ಕರೆಕ್ಟಾಗಿ ಏನೇನು ಹೇಳಿದ್ರು ದೇವರು ಅದೇ ರೀತಿಯಾಗಿ ತೆಗೆದುಕೊಂಡು ಹೋದಂಥ ಸಂದರ್ಭದಲ್ಲಿ ಆ ವಾಕ್ಯ ಹೇಳ್ತಾ ಇದೆ, 27ನೇ ಆದಿಕಾಂಡ ಪುಸ್ತಕದಲ್ಲಿ ವಾಕ್ಯ ಹೇಳ್ತಾ ಇದೆ ಏನಂತೇಳಿ ಅಂದರೆ, ಅವರು ಬೆಟ್ಟದ ಮೇಲೆ ಹತ್ತಬೇಕಾದ್ರೆ ಅಬ್ರಹಾಮ ಇಬ್ಬರು ಸೇವಕರನ್ನ ಕತ್ತೆಯನ್ನ ಅಲ್ಲೇ ನಿಂದ್ರಿಸಿ ತಾನು ತನ್ನ ಮಗ ಮತ್ತು ಯಾರನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾನೆ, ಈಸಾಕನನ್ನ ಮತ್ತು ತಾನು ಅಬ್ರಹಾಮನು ತಂದೆ ಮಗ ಇಬ್ರು ಮತ್ತು ಕಟ್ಟಿಗೆಗಳು ಹೊತ್ಕೊಂಡಿದ್ದಾರೆ. ಚಾಕ ಇದೆ, ಬಲಿ ಯಜ್ಞ ಮಾಡೋದಕ್ಕೆ ಕತ್ತೆನನ್ರಿ ಚಾಕನನ್ರಿ. ಹಲ್ಲೆಲೂಯಾ. ಕತ್ತಿ ಇದೆ, ಮತ್ತೆ ಏನಿದೆ, ಕಡ್ಡಿಪೆಟ್ಟಿಗೆ, ಬೆಂಕಿ ಬೇಕಲ್ರಿ. ಹಲ್ಲೆಲೂಯಾ. ಬೆಂಕಿ ಕೂಡ ಇದೆ. ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಹೋದ ಬೆಟ್ಟದ ಮೇಲೆ ಮುಟ್ಟಿದ ಮೇಲೆ ಒಳಗಡೆ ಅಳುಕು. ಏನು ಅಳುಕಾಗಿದೆ? 100 ವರ್ಷ ದುಃಖ. ಏನು ದುಃಖ? 100 ವರ್ಷ. 100ನೇ ವರ್ಷಕ್ಕೆ ಏನು ಮಾಡಿದಾನೆ? ಮಗ ಹುಟ್ಟಿದಾನೆ. ಯೌವನಸ್ಥನಾಗಿರುವಂಥ ಮಗ. ದೇವರು ಇವಾಗ ಯಜ್ಞ ಕೇಳಿಬಿಟ್ನಲ್ಲ ಅಂತೇಳಿ ಒಳಗಡೆ ಇದ್ರೂ ಕೂಡ, ಆದರೂ ದೇವರು ನನಗೆ ಇನ್ನೂ ಉತ್ತಮವಾಗಿರುವಂಥದ್ದು ಇಟ್ಟಿದ್ದಾನೆ ಅಂತೇಳಿ ಏನು ಮಾಡಿದ? ಅಬ್ರಹಾಮ ಮೇಲ್ಗಡೆ ಹೋದ ಪ್ರಿಯರೇ. ಹಲ್ಲೆಲೂಯಾ. ನಂಬಿಕೆಯಿಂದ ಮೇಲ್ಗಡೆ ಹೋದ. ಎಲ್ಲ ಯಜ್ಞವನ್ನ ಬೇಕಾಗಿರ್ತಕ್ಕಂಥ ಕಟ್ಟೆ ಎಲ್ಲವನ್ನ ಕಟ್ಟಿದ. ಹಲ್ಲೆಲೂಯಾ. ಕಟ್ಟಿದ ಮೇಲೆ ಅದರ ಮೇಲೆ ಕಟ್ಟಿಗೆಯನ್ನಿಟ್ಟ. ಮಗ ಕೇಳ್ತಾ ಇದ್ದಾನೆ ಹೋಗ್ಬೇಕಾದ್ರೆ ಏನಂತೇಳಿ, ಅಪ್ಪ ಎಲ್ಲ ಇದೆ, ಆದರೆ ಯಜ್ಞಕ್ಕೆ ಬೇಕಾದಂಥ ಕುರಿ ಎಲ್ಲಿ? ಎಲ್ಲ ಐತಿ ನಮ್ಮ ಹತ್ರ, ಆದರೆ ದಹನ ಮಾಡಬೇಕಾದ್ರೆ ಏನು ಬೇಕು? ನಮಗೆ ಕುರಿ ಬೇಕು. ಹಲ್ಲೆಲೂಯಾ. ಆ ಕುರಿನೇ ಇಲ್ಲಲ್ಲಪ್ಪ, ಹೆಂಗೆ ದಹನ ಮಾಡೋದು ಎಂಬುದಾಗಿ ಏನು ಮಾಡಿದ್ರು? ಕೇಳಿದ್ರು ಪ್ರೇರೆ. ಅವಾಗ ಅಬ್ರಹಾಮ ಹೇಳ್ತಾ ನಂಬಿಕೆಯಿಂದ ಏನಂತೇಳಿ, ದೇವರೇ ಅದನ್ನು ಒದಗಿಸಿ ಕೊಡ್ತಾನೆ. ಹಲ್ಲೆಲೂಯಾ. ಯಾರು ಒದಗಿಸಿಕೊಡ್ತಾರೆ? ದೇವರೇ ಒದಗಿಸಿ ಕೊಡ್ತಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ವಾಕ್ಯ ಹೇಳ್ತಾ ಇದೆ ಏನಂತೇಳಿ ಅಂದರೆ, ಅಲ್ಲಿ ಹೋದ ಮೇಲೆ ಕೈಕಾಲುಗಳನ್ನು ಕಟ್ಟಿ ಹಾಕಿದ. ಯಾರು? ಸ್ವಂತ ಮಗನು ಇಸಾಕನು. ಕಾಲುಗಳನ್ನು ಕಟ್ಟಿ ಹಾಕಿ ಆ ಕಟ್ಟಿಗೆ ಮೇಲೆ ಮಲಗಿಸಿದ ನಂತರ ಇಸಾಕ ಯಾವುದೇ ಏನು ಅಂತ ಇಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಸಾಕಂದು ಕೂಡ ನೋಡ್ರಿ ನಂಬಿಕೆ, ಎಂಥ ನಂಬಿಕೆ ಇದೆ. ಹಲ್ಲೆಲೂಯಾ. ನನ್ನ ಸಾಯಿಸ್ತೀನಿ, ನನ್ನ ಯಜ್ಞ ಕೊಡ್ತೀನಿ ಅಂತೇಳಿ ಓಡಿ ಹೋಗ್ಬೋದಾಗಿತ್ತು. ಆದರೆ ಇಸಾಕನ್ ಏನು ಮಾಡಿದ? ಹಾಗೇ ಇದ್ದಾನೆ ಪ್ರಿಯರೇ. ಚಿಕ್ಕ ಮಗು ಅಲ್ಲ, ಯೌವನಸ್ಥನಾಗಿರುವಂಥ ಹುಡುಗ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಕಟ್ಟಿ ಹಾಕಿದ ಮೇಲೆ ಅದ್ರ ಮೇಲೆ ಇಟ್ಟ ಮೇಲೆ ಕತ್ತಿಯನ್ನು ಎತ್ತುತ್ತಾ ಇದ್ದಾನೆ. ಏನಂತೇಳಿ? ಯಜ್ಞ ಕೊಡಬೇಕು ಅಂತೇಳಿ. ಹಲ್ಲೆಲೂಯಾ. ಆದರೆ ದೇವರ ಸ್ವರ, ಆಕಾಶದಿಂದ ದೇವದೂತನ ಸ್ವರ ಮಾತಾಡಿತು, ಅಬ್ರಹಾಮನೇ ನಿಲ್ಲು, ನಿನ್ನ ಮಗನಿಗೆ ಯಾವ ಹಾನಿಯನ್ನು ನೀನು ಮಾಡಬೇಡ, ನಿನ್ನನ್ನು ಪರೀಕ್ಷೆ ಮಾಡುವುದಕ್ಕಾಗಿ ನಾನು ಈ ಕಾರ್ಯವನ್ನು ಮಾಡಿದೆ, ನಿನ್ನ ನಂಬಿಕೆ ಎಷ್ಟಿದೆ ಅಂತೇಳಿ. ಹಲ್ಲೆಲೂಯಾ. ಅವಾಗ ವಾಕ್ಯ ಹೇಳ್ತಾ ಇದೆ, ಇಲ್ಲಿ ಹೆಂಗೆ ಇವರು ಗುಡ್ಡವನ್ನು ಹತ್ತುತ್ತಾ ಇದ್ದಾರೆ ಒಂದು ಕಡೆಯಿಂದ, ದೇವರು ಇನ್ನೊಂದನಲ್ಲಿ ಏನು ಮಾಡ್ತಾ ಇದ್ದಾನೆ? ಏರಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಏನನ್ನು ಏರಿಸ್ತಾ ಇದ್ದಾನೆ? ಒಂದು ಟಗರನ್ನು ಏನು ಮಾಡ್ತಾ ಇದ್ದಾನೆ? ಏರಿಸ್ತಾ ಇದ್ದಾನೆ. ಇವರು ಏರ್ತಾ ಇದ್ದಾರೆ. ಹಲ್ಲೆಲೂಯಾ. ಆ ಕಡೆಯಿಂದ ಅವರು ಏರ್ತಾ ಇದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಗುಡ್ಡ ಏರಿದ್ದೀರೇನು? ಸಮೀಪದಲ್ಲಿ ಯಾವ ಇಲ್ಲ. ಎಲ್ಲೇನ ಟ್ರಿಪ್ಪಿಗೆ ಹೋದಾಗ ಏರಿರ್ತೀವಿ. ಹಲ್ಲೆಲೂಯಾ. ನಾವೆಲ್ಲ ಐಹೊಳೆ ಪಟ್ಟದಕಲ್ಲು, ತಿರುಪತಿ, ಇನ್ನು ಬೇರೆ ಬೇರೆ ಸ್ಥಳಕ್ಕೆ ಹೋದಾಗೆಲ್ಲ ನಾವು ಏರಿದ್ದೀವಿ. ಏರದಾರಿ ಒಂದು ಕಡೆಗಿದ್ದರೆ ಇಳೆದಾರಿ ಇನ್ನೊಂದು ಕಡೆ ಇರುತ್ತೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಇವರು ಏರ್ತಾ ಇದ್ದಾರೆ, ಅದಕ್ಕೆ ಬೇಕಾಗಿರುವಂಥ ಸಿದ್ಧತೆಯನ್ನೆಲ್ಲ ದೇವ್ರು ಏನು ಮಾಡ್ತಾ ಇದ್ದಾನೆ? ಒದಗಿಸಿ ಕೊಡ್ತಾ ಇದ್ದಾನೆ. ಯಾಕೆ ಈ ಅಂಶವನ್ನು ಇಲ್ಲಿ ಹೇಳ್ತಾ ಇದ್ದೀನಿ ಅಂತೇಳಿ ಅಂದರೆ, ದೇವರು ನೀನು ಕೊಡಲಿಲ್ಲ ಅಂದರೆ ಇನ್ನೊಬ್ಬರ ಮೂಲಕವಾಗಿ ಆತನ ಏನು ಮಾಡ್ತಾನೆ? ಕೊಡಿಸ್ತಾನೆ ಖಂಡಿತವಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನೀನು ಲೋಭಿತನದಲ್ಲಿ ಇದ್ದರೆ ದೇವರು ಏನು ಮಾಡ್ತಾನೆ? ಇನ್ನೊಬ್ಬರ ಮೂಲಕವಾಗಿ ಕೊಡಿಸಿ ತನ್ನ ಸೇವೆಯನ್ನು ತಾನೇನು ಮಾಡ್ತಾನೆ? ದೃಢಪಡಿಸಿಕೊಳ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅಲ್ಲಿ ಒಂದು ವೇಳೆ ಅಬ್ರಹಾಮನ ಅಲ್ಲಿ ಗುಡ್ಡದ ಮೇಲೆ ಏರಿದ್ದಾನೆ, ಬೇಡ ಅಂತೇಳಿ ಅಂದ. ಯಾರು ಬೇಡ ಅಂದರು? ದೇವರು ಬೇಡ ಅಂತೇಳಿ ಅಂದ. ಸೇವೆ ವಿಷಯವಾಗಿ ಮಾತಾಡ್ತಾ ಇರೋದು. ದೇವ್ರು ಏನಂದ? ಬೇಡ ಅಂತೇಳಿ ಅಂದ. ಬೇಡ ಅಂತೇಳಿ ಹೇಳಿದ ತಕ್ಷಣ ಹಿಂದಕ್ಕೆ ತಿರುಗಿ ನೋಡ್ತಾನೆ. ಅಲ್ಲಿ ಒಂದು ಏನು ಸಿಗಾಕೊಂಡಿತ್ತು? ಹಲ್ಲೆಲೂಯಾ. ಟಗರು ಸಿಗಾಕೊಂಡಿತ್ತು. ಹಲ್ಲೆಲೂಯಾ. ಟಗರು ಎಷ್ಟು ಬಾಳತ್ರಿ ರಾಜಪುರ? ಅಲ್ಲ, ಕಾಮನ್ ಆಗಿ ಹೇಳ್ರಿ, ಈಗ ಸದ್ಯ ಎಷ್ಟೈತಿ? 20,000. ಅಬ್ರಾಹ್ಮ ಸುಮ್ಮನೆ ತಗೊಳ್ಳತ್ತಲ್ಲ. ಹಲ್ಲೆಲೂಯಾ. ತನ್ನ ಹೆಂಡತಿ ಸತ್ತೋದ್ರೆ ಸಮಾಧಿ ಸಲುವಾಗಿ ಸ್ಥಳ ತೊಗೊಬೇಕಾದ್ರೆ 400 ಬೆಳ್ಳಿ ನಾಣ್ಯಗಳು ಏನೋ ಕೊಟ್ಟು ಏನು ಮಾಡಿದ? 400 ರೂಪಾಯಿ ಹಣ ಕೊಟ್ಟು ಏನು ಮಾಡಿದಾನ ಆಗಿನ ಕಾಲದಾಗ? ಹಲ್ಲೆಲೂಯಾ. ಏನು ಮಾಡಿದಾನ? ಭೂಮಿಯನ್ನು, ಮಮ್ರೆ ಎನ್ನುವಂಥ ಸ್ಥಳವನ್ನು ಏನು ಮಾಡಿದಾನ? ತಗೊಂಡಿದ್ದಾನೆ. ಅಲ್ಲಿ ಅಬ್ರಾಹ್ಮನ ಸಮಾಧಿ ಇದೆ. ಎಲ್ಲ ಅಬ್ರಾಹ್ಮನ ಹೆಂಡತಿ ಅವರೆಲ್ಲರ ಸಮಾಧಿಗಳು ಅಲ್ಲೇ ಇರುವಂಥದ್ದು ಪ್ರೇಯರ್. ಹಲ್ಲೆಲೂಯಾ. ಮಮ್ರೆ ಅಂತೇಳಿ ಆ ಸ್ಥಳವನ್ನು ನಾವು ಕರಿತೀವಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆತ ಯಾವುದೇ ಮಾಡಬೇಕಾದ್ರೂ ಏನು ಮಾಡ್ತಾ ಇದ್ದ? ದುಡ್ಡು ಕೊಟ್ಟೆ ಕೊಂಡ್ಕೊಂಡು. ಯಾಕಂದ್ರೆ ಅವ್ರಿಗೇನು ಸುಮ್ಮನೆ ಬಂದಿರ್ತದೆ?
ಹಲ್ಲೆಲೂಯಾ. ಒಂದು ವೇಳೆ ಸುಮ್ಮನೆ ಬಂದರೂ ಕೂಡ ಎದುರು ಕೊಡುವಂಥವ್ರಿಗೆ ಉದಾರ ಮನಸ್ಸು ಇರಬೇಕಲ್ಲ. ಅವ್ರು ಹೇಳ್ತಾ ಇದ್ದಾರೆ ಮಮ್ರೆ ಸ್ಥಳದಲ್ಲಿ, ಉದಾರವಾಗಿ ನೀನು ನಾ ನಾಯಕಪ್ಪ, ನೀನು ದೇವ್ರು ನಂಬಿದಂಥ ವ್ಯಕ್ತಿ, ನಿನ್ಗೆ ಉದಾರವಾಗಿ ಕೊಡ್ತೀವಿ ತಗೋರಿ ಅಂತ ಹೇಳಿದ್ರೆ ಅಬ್ರಾಮ್ ತಗೊಳ್ಳಿಲ್ಲ. ಹಲ್ಲೆಲೂಯಾ. ಆದರೆ ಆ ಸ್ಥಳದಲ್ಲಿ ನಾವು ನೋಡ್ತಾ ಇದ್ದೇವೆ ಸುಮಾರು 20,000, ನಮ್ಮ ಲೆಕ್ಕ ಪ್ರಕಾರ ನೋಡುವುದಾದರೆ 20,000 ಬೆಲೆ ಬಾಳುವಂಥ ಟಗರು ಅಲ್ಲಿ ಅಬ್ರಾಮ್ನ ಹತ್ರ ಹಣ ಇರ್ಬೋದು, ಆದರೆ ಹೋಗಿ ಮಾರ್ಕೆಟ್ಗೆ ಹೋಗಿ ತಗೊಂಡು ಬರೋದಕ್ಕೆ ಬೇಕಾಗಿರ್ತಕ್ಕಂಥ ಸಿದ್ಧತೆ ಇಲ್ಲ. ತಾನು ಕೂಡ ಟಗರನ್ನು ತೆಗೆದುಕೊಂಡು ಬಂದಿಲ್ಲ. ಆದರೆ ದೇವ್ರು ಏನು ಮಾಡಿದ, ಆ ಸಮಯದಲ್ಲಿ ಆ ಸಮಯಕ್ಕೆ ತಕ್ಕ ಹಾಗೆ ಏನು ಮಾಡಿದ, ಅದನ್ನು ಒದಗಿಸಿ ಕೊಟ್ಟ ಪ್ರಿಯರೇ. ಹಲ್ಲೆಲೂಯಾ. ನೀನು ಸಹಾಯ ಮಾಡಲಾರದೇ ಇದ್ದರೆ ದೇವರು ಖಂಡಿತವಾಗಿ ಇನ್ನೊಬ್ಬರ ಮೂಲಕವಾಗಿ ಏನು ಮಾಡ್ತಾನೆ, ತನ್ನ ಸೇವೆಯ ಅಭಿವೃದ್ಧಿಗೋಸ್ಕರವಾಗಿ. ದೇವ್ರದ್ದು ಸೇವೆ ಮನುಷ್ಯರದ್ದು ಅನ್ಕೊಂಡಿದ್ದೀರಾ? ಹಲ್ಲೆಲೂಯಾ. ಸೇವೆ ಯಾರ್ದಿದು? ದೇವ್ರ ಸೇವೆ. ಒಂದು ವೇಳೆ ದೈವ ಸೇವಕರು ತಮ್ಮ ಹೊಟ್ಟೆಪಾಡಿಗಾಗಿ ಮಾಡ್ತಾ ಇದ್ದಾರೆ ಅಂತೇಳಿ ವಿಶ್ವಾಸಿಗಳು ತಿಳ್ಕೊಂಡ್ರೆ ಶುದ್ಧ ತಪ್ಪು. ನಾನು ಹೋದ್ರಪ್ಪ ಅಂದ್ರೆ ಇವತ್ತಿನ 45,000 ರೂಪಾಯಿ ಸ್ಯಾಲ್ರಿ ಇದೆ ನನಗೆ. ಹಲ್ಲೆಲೂಯಾ. M.Com PhD ಮಾಡಿದ್ದೀನಿ. ಹಲ್ಲೆಲೂಯಾ. ಸುಮ್ಮನೆವಾಗಿ ಏನೋ ಗೊತ್ತಿಲ್ಲಾರ್ದೆ ಬಂದು ನಿಂತ್ಕೊಂಡಿರುವಂಥದ್ದು ಅಲ್ಲ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆದರೆ ಇವತ್ತಿನ ದಿನ ವಿಶ್ವಾಸಿಗಳು ಏನು ಮಾಡ್ತಾ ಇದ್ದಾರೆ, ತಪ್ಪು ತಿಳ್ಕೊಳ್ತಾ ಇದ್ದಾರೆ. ಹಲ್ಲೆಲೂಯಾ. ತಪ್ಪು ತಿಳ್ಕೊಳ್ಳೋಕೆ ಕಾರಣ ಏನಂದರೆ, ಇವರು ಕೂಡ ಕೆಲವು ಜನ ಹೆಂಗಿರ್ತಾರೆ ಅಂದರೆ, ಮನೆ ಅಡ್ಡಾಡೋರು ಹೆಂಗೆ ಹೋಗ್ತಾರೆ ನಿಡ್ಸ್ಕೊಂಬರಕ, ಅದರ ರೀತಿಯಲ್ಲಿ ಕೆಲವು ಸೇವಕರು ತಯಾರಾಗಿದ್ದಾರೆ. ತಯಾರಾದ ಸಲುವಾಗಿ ಇವರು ಎಲ್ಲರ ಬಾದರ್ಲೆಯರು ಕೂಡ ಅದರಂಗೆ ಅಂತೇಳಿ ಅನ್ಕೊಂಡಾರ. ಹಲ್ಲೆಲೂಯಾ. ಹಂಗಲ್ಲ. ದೇವರೇ ಕರೆದಿದ್ದಾನ, ದೇವರೇ ಆರಿಸ್ಕೊಂಡಿದ್ದಾನ, ದೇವರೇ ನಡೆಸ್ತಾ ಇದ್ದಾನ. ಆತನೇ ಎಲ್ಲ ಕಾರ್ಯಗಳನ್ನು ಸಫಲ ಮಾಡ್ತಾನೆ, ನಡೆಸ್ಕೊಂಡು ಹೋಗ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೇಳ್ತಾ ಇದೆ ಏನಂತೇಳಿ, ದೇವರು ಎಲ್ಲದನ್ನ ಕೂಡ ಏನು ಮಾಡ್ತಾನೆ, ಒದಗಿಸಿ ಕೊಡ್ತಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದರ ಸಲುವಾಗಿ ಮೊದಲು ಸುಳ್ಳು ಹೇಳೋದ್ರಿಂದ ಏನು ಬರುತ್ತೆ? ರೋಗ ಬರುತ್ತೆ. ಸುಳ್ಳು ಹೇಳೋದ್ರಿಂದ ಅನೇಕವಾದ ವೇದನೆಗಳಿಗೆ ನೀನು ಸಿಕ್ಕಾಕಿಕೊಳ್ತೀಯ. ಸುಳ್ಳು ಹೇಳೋದ್ರಿಂದ ಏನಾಗುತ್ತಂದರೆ ನಿನ್ನ ಪ್ರಾಣ ಎಲ್ಲಿ ಯಾರು ಹೋಗುತ್ತೆ. ಮೊದಲನೇದಾಗಿ ಎಲ್ಲರೂ ಸಾಯ್ತೀವಿ ನಾವು. ಹಲ್ಲೆಲೂಯಾ. ದೇವರು ನಂಬಿದವರು ಸಾಯ್ತೀವಿ, ನಂಬಲಾರ್ದವರು ಸಾಯ್ತೀವಿ. ಆ ಸಾವಲ್ಲ ಇಲ್ಲಿ ಮಾತಾಡ್ತಾ ಇರೋದು. ಯಾವ ಸಾವು? ಎರಡನೇದು ಮರಣ ಇದೆ, ಆತ್ಮ ಮರಣ ಅಂತ ಹೇಳ್ತೀವಿ. ಹಲ್ಲೆಲೂಯಾ. 3 ಮರಣಗಳು: ಶಾರೀರಿಕ ಮರಣ, ಆತ್ಮಿಕ ಮರಣ ಮತ್ತು ನಿತ್ಯ ಮರಣ. ಹಲ್ಲೆಲೂಯಾ. ಶರೀರದಲ್ಲಿ ಎಲ್ಲರೂ ಸಾಯ್ತಾರೆ. ದೇವ್ರು ನಂಬಿದವರು ಸಾಯ್ತಾರೆ, ನಂಬಲಾರ್ದವರು ಸಾಯ್ತಾರೆ. ಎಲ್ಲ ಮನುಷ್ಯರಿಗೆ ಶಾರೀರಿಕ ಮರಣ ಇದೆ. ಆತ್ಮಿಕ ಮರಣ ಅಂದರೆ ಹೆಂಗಂದರೆ, ದೇವ್ರು ನಂಬಲಾರ್ದವರು ದೇವ್ರ ದೃಷ್ಟಿಯಲ್ಲಿ ಹೆಂಗೆ ಇದ್ದಂಗೆ, ಆತ್ಮಿಕವಾಗಿ ಅವರು ದೇರ್ ಆಲ್ ಡೈಡ್, ಎಲ್ಲ ಅವರು ಸತ್ತವರ ರೀತಿಯಲ್ಲಿ ಇದ್ದಂಗೆ, ದೇವ್ರು ನಂಬಲಾರ್ದವರೆಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಮೂರನೇದಾಗಿ ಯಾವ ಮರಣ ಅಂದರೆ ನಿತ್ಯ ಮರಣ. ನಿತ್ಯ ಮರಣ ಎಲ್ಲಿದೆ? ಅಗ್ನಿ ನರಕದಲ್ಲಿ ಇದೆ. ಹಲ್ಲೆಲೂಯಾ. ದೇವರು ಸಿದ್ಧ ಮಾಡಿದ್ದಾನೆ. ಈ ಕಡೆ ದೇವರು ನಂಬಿದವ್ರಿಗೋಸ್ಕರವಾಗಿ ಯಾವುದನ್ನು ಸಿದ್ಧ ಮಾಡ್ತಾ ಇದ್ದಾನೆ? ಪರಲೋಕವನ್ನು ಸಿದ್ಧ ಮಾಡ್ತಾ ಇದ್ದಾನೆ. ನಂಬಲಾರ್ದವ್ರಿಗೋಸ್ಕರವಾಗಿ ಅಂದರೆ ಸೈತಾನನ ಅನುಚರಿಗಳಿಗೋಸ್ಕರವಾಗಿ ನರಕವನ್ನು ಕೂಡ ಆತ ಸಿದ್ಧ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಮೂರನೇದಾಗಿ ಸಾವು ಪ್ರಿಯರೇ. ಎಂತಹ ಸಾವು ಅಂದರೆ ಅಗ್ನಿ ನರಕದಲ್ಲಿ ಸಾವು. ಆ ಸಾವು ಹೆಂಗಿರುತ್ತಂದರೆ, ಕಡಿಯುವಂಥ ಹುಳ ಸಾಯುವುದಿಲ್ಲ. ಹಲ್ಲೆಲೂಯಾ. ಸುಡುವಂಥ ಬೆಂಕಿ ಆರೋದೇ ಇಲ್ಲ. ಒಲೆ ಮುಂದೆ ಸ್ವಲ್ಪ ಜಾಸ್ತಿ ಕಿಚ್ಚಾದ್ರಪ್ಪ ಅಂದರೆ ನಮ್ಮ ರೋಮಗಳು ಏನಾಗ್ತವೆ, ಕೂದಲುಗಳು ಸುಟ್ಟೋಗಿ ಚುರ್ರ ಅಂತದ. ಹಲ್ಲೆಲೂಯಾ. ಅಲ್ಲಿ ಬೆಂಕಿಗೆ ಜೀವನ ಹೆಂಗೆ ಕಳಿತೀವಿ. ಹಲ್ಲೆಲೂಯಾ. ಕೆಲವು ಜನರು ಹೆಂಗೆ ಕಳೀತಾರೆ. ಹಲ್ಲೆಲೂಯಾ. ಅದರ ಸಲುವಾಗಿ ವಾಕ್ಯ ತಿಳ್ಕೊಬೇಕು. ಯಾಕೆ ಸುಳ್ಳು ಹೇಳಬಾರ್ದು ಅಂದರೆ, ಸುಳ್ಳು ಹೇಳುವಂಥವ್ರು ಎಲ್ಲಿಗೆ ಹೋಗ್ತಾರಂತೆ? ಅಗ್ನಿ ನರಕಕ್ಕೆ ಹೋಗ್ತಾರೆ. ಕೆಲವು ಜನ ಹೇಳೋದು, ಇಲ್ಲ ರೀ ಸುಳ್ಳು ಹೇಳಲ್ಲ ಅಂದ್ರೆ ನಮ್ಮ ಜೀವನ ನಡೆಯಲ್ಲ. ನೀವೇನಂತೀರ ಅಯ್ಯರೇ? ಸುಳ್ಳು ಹೇಳಲ್ಲ ಅಂದ್ರೆ ನಮ್ಮ ಜೀವನ ನಡೆಯಲ್ಲ ರೀ ಅಂತ. ಹಲ್ಲೆಲೂಯಾ. ನಿನ್ನ ಜೀವನ ನಡೆಯಲ್ಲ ಅಂತೇಳಿ ಬರೀ ನೀನು ಅದ್ರ ಮೇಲೆ ಆಧಾರಗೊಂಡು ಸತ್ಯ ಹೇಳು. ಹಲ್ಲೆಲೂಯಾ. ನಾವು ಚಿಕ್ಕವರು ಇರಬೇಕಾದ್ರೆ ಕ್ರಿಕೆಟ್ ಆಡ್ತಾ ಇದ್ವಿ. ಹಲ್ಲೆಲೂಯಾ. ಹಳೆ ಊರಲ್ಲಿ ದೊಡ್ಡಪ್ಪ ಮನೆ ನೋಡಿದ್ರಲ್ಲ, ಹಳೆ ಊರಲ್ಲಿ ಕ್ರಿಕೆಟ್ ಆಡ್ತಾ ಇರಬೇಕಾದ್ರೆ ಫ್ರೆಂಡ್ಸ್ ಎಲ್ಲರೂ ನಾವು ಸೇರೋರು. ಎಲ್ಲರೂ ಬರೀ ಔಟ್ ಆದ ತಕ್ಷಣ ಬಾಲ್ ಅಂತ ಹೇಳೋರು, ಕ್ಯಾಚ್ ಹಿಡಿದಿಲ್ಲ ಟಿಪ್ ಕ್ಯಾಚ್ ಹಿಡಿದಿ ಅಂತೇಳಿ ಅನ್ನೋಂಥವ್ರು ಹಿಂಗೆ ಹೇಳ್ತಾ ಇದ್ರು. ನನ್ನನ್ನೇ ಏನು ಮಾಡ್ತಾಯಿದ್ರು, ಫೈನಲ್ ಅಂಪೈರ್ ಯಾರಿದ್ದಂಗೆ ನಾನೇ ಇದ್ದಂಗೆ. ಅವರು ಕರಿತಾಯಿದ್ರು ಹುಡುಗರು ಏನಂತೇಳಿ, ಸತ್ಯ ಹರಿಶ್ಚಂದ್ರ ಅಂತೇಳಿ. ಏನಂತ ಕರಿತಾಯಿದ್ರು? ಸತ್ಯ ಹರಿಶ್ಚಂದ್ರ. ನಿಜವಾಗ್ಲೂ ಸುಳ್ಳೆಲ್ಲ ಹೇಳ್ತಾ ಇರೋದು. ಹಲ್ಲೆಲೂಯಾ. ನಾನು ಹೇಳಿದ್ದೆ ಫೈನಲ್. ಹಲ್ಲೆಲೂಯಾ. ಸುಳ್ಳು ಹೇಳೋದೇ ಇಲ್ಲ ಅಂತೇಳಿ ಯಾರಿಗೆ ಗೊತ್ತಾಗಿತ್ತು? ಅಲ್ಲಿ ನಮ್ಮ ಫ್ರೆಂಡ್ಶಿಪ್ ಎಲ್ಲ ಆ ಕುಂಬಾರ ಹುಡುಗರು ಅವರೆಲ್ಲ ಇದ್ದಾರಲ್ಲ, ನಾಯಕರು ಹುಡುಗರು, ಗೌಡ್ರು ಹುಡುಗರು ಎಲ್ಲರೂ ಕೂಡ ನಾ ಹೇಳಿದ್ದು ಏನು ಮಾಡ್ತಾಯಿದ್ರು? ಫೈನಲ್. ಡಾಕ್ಟ್ರ್ ಮಗ ಏನು ಹೇಳ್ತಾನೋ ಅದೇ ಫೈನಲ್, ಲಾಸ್ಟ್. ಅದು ಅವ್ರು ಸುಳ್ಳು
ಹೇಳೋದೇ ಇಲ್ಲ. ಡಾಕ್ಟ್ರ್ ಮಕ್ಕಳು ಯಾರು ಕೂಡ ಸುಳ್ಳು ಹೇಳೋದಿಲ್ಲ ಅಂತೇಳಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ಅಲ್ಲಿಂದ ತಳ, ನೀವು ಚಿಕ್ಕ ಮಕ್ಕಳಿರುವಾಗ ನಿಮ್ಮ ಮಕ್ಕಳಿಗೆ ಮನೆಗೆ ಇರ್ತೀರಿ, ಇಲ್ಲ ಮನೆಗಿಲ್ಲ ಅಪ್ಪ ಎಲ್ಲಿಗೆ ಹೋಗ್ಯಾನ ಅಂತ ಹೇಳ್ಬೋದು ಅಂತೇಳಿ ಹೇಳಿದ್ರೆ ಅವ್ರ ಮುಂದೆ ಅದೇ ಸುಳ್ಳು ಹೇಳ್ಕೊಂತಾನೆ ಹೋಗ್ತಾರೆ. ಅದ್ರ ಸಲುವಾಗಿ ಈ ಪ್ರಾರಂಭದ ಈ ಒಂದು ಏನು ಟೈಟಲ್ಗೆ ಪ್ರಾರಂಭದಲ್ಲಿ ಒಂದು ಕತೆ ಹೇಳಿದ್ದೆ ನಾನು, ಏನು ನೆನಪಿದೆನಾ? ಹಲ್ಲೆಲೂಯಾ. ಒಬ್ಬ ತಂದೆ ಮಗ ಇರ್ತಾನೆ. ತಂದೆ ಏನು ಕುರುಬ, ಮಗನು ಕೂಡ ಕುರಿ ಕಾಯ್ತಾ ಇದ್ದ, ಅವನು ಕೂಡ ಕುರುಬ. ಹಲ್ಲೆಲೂಯಾ. ಆ ಸಮಯದಲ್ಲಿ ಏನಾಗುತ್ತೆ ಅಂದರೆ ಮಗ ಯಾವಾಗಲೂ ಕೂಡ ತಂದೆನೇ ಬೆಚ್ಚಿ ಬಿಡಿಸ್ತಾ ಇದ್ದ. ಏನಂತೇಳಿ, ಅಪ್ಪ ತೋಳ ಬಂತು, ಹುಲಿ ಬಂತು ಅಂತೇಳಿ. ಹಲ್ಲೆಲೂಯಾ. ಹುಲಿ ಬಂದಿರ್ತಾ ಇರಲಿಲ್ಲ, ತೋಳನು ಕೂಡ ಬಂದಿರ್ತಾ ಇರಲಿಲ್ಲ. ಆ ಸಮಯದಲ್ಲಿ ಏನಾಯ್ತು ಅಂದರೆ ಬರೀ ಹಿಂಗೆ ಹೇಳ್ತಾ ಇರ್ತಾನೆ. ಅಪ್ಪ ನಡೋರ ಇದೇನು ಮಿಡ್ನೈಟಲ್ಲಿ, ಮಧ್ಯರಾತ್ರಿಯಲ್ಲಿ ಹಿಂಗೆ ಎಬ್ಬಿಸ್ತಾ ಇದ್ದ. ಎಬ್ಬಿಸಿದ ಸಮಯದಾಗ ಎದ್ದು ಬಂದು ನೋಡಿದರೆ ತೋಳ ಇಲ್ಲ, ಹುಲಿ ಇಲ್ಲ, ಯಾವುದಿಲ್ಲ. ಹಲ್ಲೆಲೂಯಾ. ಯಾವುದು ಕೂಡ ಇಲ್ಲ. ಎಲ್ಲ ಕುರಿಗಳು ಏನಾಗಿದ್ದಾವೆ? ಸೇಫ್ ಆಗಿದ್ದಾವೆ. ಹಿಂಗೆ ಹೇಳ್ತಾ ಇರಬೇಕಾದ್ರೆ ಒಂದು ದಿನ ಏನಾಯ್ತಂದ್ರೆ, ಅಪ್ಪ ತೋಳ ಬಂದದ, ಎದ್ದಳ ಅಂತೇಳಿ ಎಷ್ಟು ಎಬ್ಬಿಸಿದ್ರು ಕೂಡ ಅಪ್ಪ ಎದ್ದಳ. ಸುಳ್ಳು ಹೇಳ್ತಿ, ಬರೀ ನೀನು ಎಷ್ಟು ಸರಿ ಎಬ್ಬಿಸಿ ನೋಡುವಲ್ಲ ಅಂತೇಳಿ ಏನು ಮಾಡಿದ? ಬೈದ. ಪ್ರಿಯರೇ, ಆವತ್ತಿನ ದಿನ ಏನು ಬಂದಿತ್ತು? ತೋಳ ಬಂದಿತ್ತು. ಹಲ್ಲೆಲೂಯಾ. ತೋಳ ಬಂದಿತ್ತು. ತೋಳ ಏನು ಮಾಡ್ತು? ಕುರಿಯನ್ನ ಎತ್ಕೊಂಡು ಹೋಯ್ತು. ಮಗ ಹೇಳ್ತಾ ಇದ್ದಾನೆ, ಅಪ್ಪ ಎಷ್ಟು ಎಬ್ಬಿಸಿದ ನೀನು ಎದ್ದಳ್ಳಿಲ್ಲ ಅಂತೇಳಿ ಅಂದ. ಯಾಕೆ ಎದ್ದಳ್ಳಿಲ್ಲ ಅಪ್ಪ? ಬರೀ ಸುಳ್ಳು ಹೇಳಿ ಎಬ್ಬಿಸ್ತಾ ಇದ್ದ. ಅದು ಸುಳ್ಳು ಅಂತೇಳಿ ಅನ್ಕೊಂಡಿದ್ದಾನೆ. ಹಲ್ಲೆಲೂಯಾ. ಅದರಂಗೆ ಪ್ರಿಯರೇ, ಸುಳ್ಳು ಏನು ಮಾಡುತ್ತೆ? ನಮ್ಮ ಜೀವನವನ್ನು ನಾಶ ಮಾಡುತ್ತೆ. ಹಲ್ಲೆಲೂಯಾ. ಅದಕ್ಕಾಗಿ ನೀವು ತಿಳ್ಕೊಬೇಕು ಏನೆಂಬುದಾಗಿ, ಸುಳ್ಳು ಹೇಳುವುದನ್ನು ಬಿಟ್ಟು ಸತ್ಯವನ್ನು ಹಾಡ್ರಿ. ಸತ್ಯ ಹೇಳ್ರಿ. ಹೇಳಿದಾಗ ಗೊತ್ತಾಗುತ್ತಲ್ಲ ಸತ್ಯದಿಂದ ನೀವು ಎಷ್ಟು ಆಶೀರ್ವಾದಗಳನ್ನು ಹೊಂದಿಕೊಳ್ತೀರಿ. ಸುಳ್ಳು ಹೇಳ್ತಾ ಜೀವನ ಮಾಡ್ತಾ ಇರ್ಬೋದು, ಆದರೆ ಹೆಂಗಿರುತ್ತೆ ಚೀಲ? ಅರ್ಧ ಚೀಲದಾಗ ಎಷ್ಟನ್ನ ತುಂಬ್ರಿ ಅಣ್ಣ, ಏನಾಗ್ತಾ ಇರುತ್ತೆ? ಸೋರಿ ಹೋಗ್ತಾ ಇರುತ್ತೆ. ತುಂಬುತ್ತಂಗೆ ಸೋರಿ ಹೋಗ್ತಾ ಇರುತ್ತೆ. ಇಲ್ಲ ರೀ, ಜಗ್ಗಿ ಹಣ ಐತ್ರಿ ಮನೆಗ, ಆದ್ರೆ ಏನು ಮಾಡ್ತಾಯಿಲ್ಲ ಅಣ್ಣ, ಯಾಕೆ ನಿಲ್ಲವಲ್ತು ಅಂದ್ರೆ ಅಲ್ಲಿ ನಿಮ್ದು ಏನೋ ಒಂದು ಐತಿ ಅಲ್ಲಿ. ಹಲ್ಲೆಲೂಯಾ. ನೀವೇ ತಪ್ಪು ಮಾಡ್ತಾ ಇದ್ರಿ. ಏನೋ ಒಂದು ಐತಿ ಅಂದ್ರೆ ಕೆಲವು ಜನ ಅನ್ಕೋ, ಇಲ್ಲ ಯಾರೋ ಮಾಡಿಸಿಟ್ರೆ. ದೇವ್ರ ನಂಬಿದ ಮಕ್ಕಳಿಗೆ ಯಾವ ಮಾಡಿಸಿದ್ರು ಕೂಡ ಏನೂ ಆಗೋದೇ ಇಲ್ಲ. ಹಲ್ಲೆಲೂಯಾ. ಆ ನಂಬಿಕೆಯಲ್ಲಿ ನೀವು ಬರಲಾರದೆ ಇದ್ದರೆ ನೀವು ಆ ಒಂದು ಆಶೀರ್ವಾದವನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ದೇವರು ನಂಬಿದ ಮಕ್ಕಳಿಗೆ ಯಾವ ಶಿಕ್ಷೆ ವಿಧಿ ಇಲ್ಲ. ರೋಮಪುರದವರು ಬರೆದ ಪತ್ರಿಕೆ 8ನೇ ಅಧ್ಯಾಯ 1ನೇ ವಾಕ್ಯ ಅದನ್ನೇ ಹೇಳುತ್ತೆ. ದೇವರ ನಂಬಿದಂಥ ಮಕ್ಕಳಿಗಿರುವಂಥ ಅಧಿಕಾರದ ಕುರಿತಾಗಿ ಪ್ರಿಯರೇ. ಹಲ್ಲೆಲೂಯಾ. ಅದಕ್ಕಾಗಿ ಇವತ್ತಿನ ದಿನ ನೀವೇನು ಮಾಡಬೇಕಂದ್ರೆ, ಸುಳ್ಳು ಹೇಳುವುದನ್ನು ಬಿಡ್ರಿ. ಸುಳ್ಳು ಭಾಳ ಅಪಾಯಕಾರಿ. ಮುಂದಿನ ವಾರ ಇನ್ನೂ ಒಬ್ಬ ವ್ಯಕ್ತಿಯ ಕುರಿತಾಗಿ ಇದೆ, ಅದನ್ನು ಹೇಳಿ ಈ ವಾಕ್ಯ ಸಂದೇಶವನ್ನು ನಾವು ಮುಗಿಸೋಣ. ದೇವರು ವಾಕ್ಯವನ್ನು ಆಶೀರ್ವಾದ ಮಾಡಲಿ. ಆಮೇನ್. ಎಲ್ಲರ